ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಾಚನ ಕೇಳ್ತಾ ಇದ್ವಿ. ಕಳೆದ ಭಾಗದಲ್ಲಿ ಮಧುಮಿತಾಗೆ ಅವಳ ಅಣ್ಣನವರು ಒಂದು ಸ್ಥಳವನ್ನು ಖರೀದಿ ಮಾಡಿಕೊಟ್ಟದ್ದು, ಇದನ್ನು ನಿನ್ನ ದುಡ್ಡಿಂದನೇ ನೀನು ತಗೋ ಅಂತ ಅಂದಿದ್ದು. ಯಾಕಂದರೆ ಅತ್ತಿಗೆಯರು ಏನಾದರೂ ಹೇಳ್ಬೋದು ಅಂತ ಭಾವದಿಂದ ನಿನ್ನ ಅಮೇರಿಕಾದಿಂದ ತಂದ ದುಡ್ಡಲ್ಲೇ ತೊಗೊಂಡಿದ್ದು ಅಂತ ಹೇಳಿ, ನನ್ನ ತಂದೆ ಪಾಲಿನಲ್ಲಿ ನಿನಗೇನು ಕೊಟ್ಟಿದ್ದೀವಿ, ಎಲ್ಲವನ್ನು ನಿನ್ನ ಬ್ಯಾಂಕಲ್ಲಿ ಹಾಕ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಇದು ನಾನು ಕೊಟ್ಟಿದ್ದಾರೆ ಅಂತ ಅದನ್ನು ಒಂದು ಲೆಕ್ಕಪತ್ರಕ್ಕೋಸ್ಕರ ಸಹಿ ಹಾಕು ಅಂತ ಅದನ್ನು ಅವಳು ತವರಿನ ಆಶೀರ್ವಾದ ಅಂತ ತಗೊಳ್ತೇನೆ ಅಂತ ಕೇಳಿದ್ವಿ. ಮುಂದಿನ ಭಾಗ ಅಧ್ಯಾಯ 13. ಒಂದು ಬೆಳಿಗ್ಗೆ 7 ಗಂಟೆಗೆ ಕರೆಗಂಟೆ ಬಾರಿಸಿತು. ಯಾರು ಈ ಹೊತ್ತಿನಲ್ಲಿ ಬಂದು ತೊಂದರೆ ಕೊಡೋರು ಎಂದು ಕಿರಿಕಿರಿ ಆಯಿತು. ಇತ್ತೀಚೆಗೆ ಅವನಿಗೆ ಸಾಧನೆ ಮಾಡುವಾಗ ಮನಸ್ಸು ಸರಿಯಾಗಿ ಕೂಡುತ್ತಿರಲಿಲ್ಲ. ಕಂಠವೂ ಅಭ್ಯಾಸ ಬಲದಿಂದ ಹೊಂದಿಕೊಳ್ಳುತ್ತಿತ್ತು. ರಾಗ, ಅದರ ಸ್ವರ ಸಂಚಾರ, ಸೂಕ್ಷ್ಮಗಳೆಲ್ಲ ನೆನಪಿನಿಂದ ಗೋಚರಿಸುತ್ತಿದ್ದವು. ಆದರೆ ತದೇಕ ಚಿತ್ತದಿಂದ ದೊರೆಯುವ ಸೂಜಿ ಮನೆಯಂಥ ಸೂಕ್ಷ್ಮ ಗುರಿಯಾಗಲಿ, ಸಂಚಾರದ ಪ್ರತಿಯೊಂದು ಮನೆಯ ಮುನ್ನಡೆಯಲ್ಲೂ ಉಂಟಾಗುವ ಶೋಧಕ ರೋಮಾಂಚವಾಗಲಿ ಆಗುತ್ತಿರಲಿಲ್ಲ. ಯಾಕೆ ಹೀಗಾಗುತ್ತಿದೆ ಎಂದು ಹಲವು ಸಲ ಯೋಚಿಸಿದ್ದನಾದರೂ ಉತ್ತರ ಹೊಳೆದಿರಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆಯೇ ಒಂದು ನೆನಪು ಹೊಳೆಯಿತು. ಸಿಜೆ ಹಾಲಿನಲ್ಲಿ ಪೀಲು ಹಾಡುವಾಗ ಈ ಊನ ಮೊದಲ ಬಾರಿಗೆ ಕಾಣಿಸಿಕೊಂಡಿತು. ಕಾರಣ ಮಾತ್ರ ತಿಳಿಯಲಿಲ್ಲ. ಇನ್ನೊಂದು ದಿನ ಅದೇ ಒಳಗಿನ ಇನ್ನೊಂದು ಭಾಗವೆಂಬಂತೆ ಒಂದು ಆಲೋಚನೆ ಬಂತು. ಕಲ್ಯಾಣಿ ಅಲ್ಲ, ಮಧು ವೇದಿಕೆಯ ಎದುರಿನ 2ನೇ ಸಾಲಿನಲ್ಲಿ ಕೂತು ನನ್ನನ್ನು ದುರುಗುಟ್ಟಿಕೊಂಡು ನೋಡುತ್ತಿದ್ದಳು. ಕೋಪವೋ ನಾಚಿಕೆಯೋ ಮರು ಆಶೆಯೋ ತಿಳಿಯುತ್ತಿಲ್ಲ. ಒಟ್ಟಿನಲ್ಲಿ ಯಾವುದೋ ಒಂದು ಆಗಂತುಕ ಭಾವವು ಮನಸ್ಸನ್ನು ಹಿಡಿದು ಸ್ವರ ಸಂಚಾರದ ತನ್ಮಯತೆಯನ್ನು ಕೆಡಿಸಿತ್ತು. ಆವತ್ತಿನಿಂದ ಹೌದು, ಆಮೇಲೆ ಜಯಪುರಕ್ಕೆ ಹೋಗಿದ್ದೆ, ಬೆಂಗಳೂರಿಗೆ ಹೋಗಿದ್ದೆ, ಕೊಲ್ಲಾಪುರಕ್ಕೆ ಹೋಗಿದ್ದೆ. ಎಲ್ಲಿಯೂ ನನ್ನ ಎಂದಿನ ತನ್ಮಯತೆ ಸಾಧಿಸಲಿಲ್ಲ. ಸಭಿಕರೇನೋ ಖುಷಿಪಟ್ಟು ಚಪ್ಪಾಳೆ ತಟ್ಟಿದರು. ಮನೆಯಲ್ಲಿ ಬೆಳಗೆದ್ದು ಸ್ವರ ಸಾಧನೆಗೆ ಕೂತರು. ಅಂಥದ್ದೇ ಐಬು. ಅವಳೇನಾದರೂ ಮಾಟಗೀಟ ಮಾಡಿಸಿದಾಳೆ? ವ್ಯಾಪಾರಸ್ಥ ಜನಗಳು ಹೇಳೋಕ್ಕೂ ಬರೋಲ್ಲ. ಯಾರಾದರೂ ಸರಿಯಾದ ಜ್ಯೋತಿಷಿನ ನೋಡಬೇಕು. ಆದರೆ ನಿಜವಾದ ಭವಿಷ್ಯ ಜ್ಞಾನವಿರುವ ಜ್ಯೋತಿಷಿ ಯಾರು ಅಂತ ಹ್ಯಾಕ್ ಪತ್ತೆ ಮಾಡೋದು? ಎಲ್ಲರೂ ಪ್ರಚಾರ ಪ್ರವೀಣರು ಎಂಬ ಅಡ್ಡಿ ಕಾಣುತ್ತಿತ್ತು. 4 ದಿನವಾದ ಮೇಲೆ ಹಾಗೆಲ್ಲ ಮಾಡಿಸೋ ಅಂಥವಳಲ್ಲ. ಗುರುವಿನಿಗೆ ಕೇಡು ಮಾಡಿಸಿದರೆ ತನ್ನ ವಿದ್ಯೆಗೂ ನಾಶವಾಗುತ್ತೆ ಅನ್ನೋ ಎಚ್ಚರವಿದ್ದೇ ಇರುತ್ತೆ ಅವಳಿಗೆ ಎಂಬ ಸಮಾಧಾನ ಕಂಡಿತು. ಆದರೂ ಯಾಕೆ ಹೀಗೆ ಆಗ್ತಿದೆ? ಅವಳನ್ನು ಹೊಡೆದು ಕಳಿಸಿದ್ದು ತಪ್ಪು. ನಿಜವಾಗಿಯೂ ಸ್ಫೂರ್ತಿಯ ಶಕ್ತಿ ಇರುವ ಹುಡುಗಿ ಅವಳು. ಸಂಗೀತ ಸೂಕ್ಷ್ಮವನ್ನು ಅವಳಂತೆ ಅರ್ಥ ಮಾಡಿಕೊಳ್ಳುವ ಯಾವ ಶಿಷ್ಯ ಇದ್ದಾಳೆ ನನಗೆ? ಅವಳಿಗಿರುವ ಭಾರತೀಯ ಸಂಗೀತದ ಸಹಜ ಅಂತರ್ಜ್ಞಾನ ಭೂಪಾಲಿಗೆ ಇಲ್ಲ. ಸ್ಫೂರ್ತಿ ಇಲ್ಲದೆ ನನಗೆ ಹೀಗಾಗ್ತಿದೆ ಎಂಬ ನಿಷ್ಕರ್ಷೆಗೆ ಬಂದು ನಿಂತ. ಈಗ ಫೋನ್ ಮಾಡಿ ಅವಳನ್ನು ಕರೆದು ಸಮಾಧಾನ ಮಾಡಿದರೆ ಪ್ರಸನ್ನವಾಗ್ತಾಳೆಂಬ ಪರಿಹಾರ ತಕ್ಷಣ ಖಂಡಿತ. ಆದರೂ ಅವಳು ಇನ್ನು ಬರುಲ್ಲವೆಂಬ ಅಂತರಂಗ ನುಡಿಯತೊಡಗಿತು. ಗಂಡನಿಗೆ ಮೋಸ, ಹಾದರ, ಮಂದ್ರ ಷಡ್ಜವು ಕಾಣಿಸುವ ಸತ್ಯದರ್ಶನ ಅಂತ ಏನೇನೇನೋ ತಲೆಗೆ ತುಂಬಿಕೊಂಡವಳು ಮತ್ತೆ ಮೊದಲಿನಂತೆ ಪ್ರಸನ್ನಳಾಗಿ ಸಮರ್ಪಿಸಿಕೊಂಡು ಸ್ಫೂರ್ತಿ ಕೊಡ್ತಾಳೆಯೇ ಎಂಬ ಕಾರಣಗಳು ಅನಂತರ ಗೋಚರಿಸತೊಡಗಿತು. 1 ವಾರ ಕಳೆದ ನಂತರ ಹಠ ಮಾಡಿ ಇಚ್ಛಾಶಕ್ತಿಯನ್ನು ಗಟ್ಟಿ ಮಾಡಿ ಸಾಧನೆ ಮಾಡಿ 4-6 ದಿನದಲ್ಲಿ ತನ್ಮಯತೆ ಸಾಧಿಸುತ್ತೆ. ಸಂಗೀತ ಅಂದರೆ ಯೋಗ. ಯೋಗ ಅಂದರೆ ಮನಸ್ಸನ್ನು ಇಚ್ಛಾಶಕ್ತಿಗೆ ಒಪ್ಪಿಸಿ ಹತೋಟಿಗೆ ತರೋದು. ಈ ಮೋಹನಲಾಲನಿಗೆ ಸಾಧ್ಯವಾಗದ ಇಚ್ಛಾಶಕ್ತಿ ಯಾವುದಿದೆ ಎಂದು ತನಗೆ ತಾನೇ ಹೇಳಿಕೊಂಡು ಸಾಧನೆಗೆ ತೊಡಗಿದ್ದ. ಆರಂಭಿಸಿ 4 ದಿನವಾಗಿತ್ತು. ಈ ದಿನ 1 ಗಂಟೆಯಾಗಿತ್ತು. ಆದರೂ ತನ್ಮಯತೆ ಸಾಧಿಸಿರಲಿಲ್ಲ. ಅಷ್ಟರಲ್ಲಿ ಕರಗಂಟೆ ಬೋಲ್ಟ್ ಹಾಕಿರಲಿಲ್ಲ. ಗಟ್ಟಿಯಾಗಿ ಕಮಿನ್ ಎಂದು ಕೂಗಿದ. ಬೆರಳುಗಳು ತಂಬೂರಿಯನ್ನು ಮಿಡಿಯುತ್ತಲೇ ಇದ್ದವು. 1 ನಿಮಿಷಕ್ಕಾದರೂ ಬಾಗಿಲು ನೂಕಲಿಲ್ಲ. ಮತ್ತೆ ಕರಗಂಟೆ. ಕರ್ಕಶ ಸದ್ದಿನ. ಇದನ್ನು ಬದಲಾಯಿಸಬೇಕು. ಒಳಗಿನ ಶಬ್ದ ಹೊರಗೆ ಕೇಳೋಲ್ಲ, ಹೊರಗಿನದು ಒಳಗೆ ಕೇಳಿಸೋಲ್ಲ. ಇಲ್ಲಿ ಸ್ವಿಚ್ ಒತ್ತಿದರೆ ಅಲ್ಲಿ ಬಾಗಿಲು ತನಗೆ ತಾನೇ ತೆರೆದುಕೊಳ್ಳುವಂಥ ತಂತ್ರವಿದ್ದಿದ್ದರೆ ಅಮೇರಿಕನ್ ಫ್ರಾನ್ಸ್ಗಳಲ್ಲಿರುವಂತೆ ಎಂದುಕೊಂಡು ತಂಬೂರಿಯರ ಜಮಕಾಲಿ ಮೇಲೆ ಮಲಗಿಸಿ ಎದ್ದು ಹೋಗಿ ಬಾಗಿಲು ತೆರೆದರೆ ಎದುರಿಗೆ ನಿಂತಿರುವ ಒಬ್ಬ ಹುಡುಗಿ, ಅಲ್ಲ ಹೆಂಗಸು, ಅಲ್ಲ 25-30 ವರ್ಷ, ಸಲ್ವಾರ್ ಕಮೀಸ್, ಉದ್ದನೇ ಬಾಬ್ ಕಟ್, ಆಫೀಸ್ ಕೆಲಸಕ್ಕೆ ಹೋಗುವಂಥವಳ ಕೈ ಚೀಲ. ಎಲ್ಲಿಯೋ ನೋಡಿರುವಂತಿದೆ. ಇಲ್ಲ, ನೋಡಿಲ್ಲ. ಏನಾಗಬೇಕಾಗಿತ್ತು? ಅಪ್ರಸನ್ನತೆಯಿಂದ ಕೇಳಿದ. ಅವಳು ಬಾಗಿ ಕಾಲು ಮುಟ್ಟಿ ನಮಸ್ಕರಿಸಿದಳು. ಎಲ್ಲರೂ ಹೀಗೆ ತನ್ನ ಚರಣಸ್ಪರ್ಶ ಮಾಡುವುದರಿಂದ ಅವನಿಗೆ ಇದು ವಿಶೇಷ ರೀತಿಯ ಅಭಿವಾದನೆ ಎನ್ನಿಸಲಿಲ್ಲ. ನನ್ನ ಗುರುತು ಸಿಕ್ತಾ? ಅವಳು ಕೇಳಿದಳು. ಅವನ ಮುಖವನ್ನು ದಿಟ್ಟಿಸಿದ. ಎಲ್ಲೋ ನೋಡಿರುವಂತೆ. ಎಷ್ಟು ಊರು ತಿರುಗ್ತೀನಿ. ಒಂದೊಂದು ಕಚೇರಿಯಲ್ಲೂ 1000 ಜನ ಬರ್ತಾರೆ. 100 ಜನವಾದರೂ ಒಂದು ಪರಿಚಯ ಹೇಳ್ಕೊಂಡು ನಮಸ್ತೆ ಅಂತ ಪಾದಸ್ಪರ್ಶ ಮಾಡಿ ಇಲ್ಲ, ನೆನಪಾಗ್ತಿಲ್ಲ, ನೀವೇ ಹೇಳಿ ಬಿಡೋದು ಸಲೀಸು ಎಂದ. ಒಳಗೆ ಬರಬಹುದೇ ಎಂದಳು. ತಾನು ಬಾಗಿಲಲ್ಲಿ ಅಡ್ಡ ನಿಂತಿರುವುದರಿಂದ ಅವಳು ಹಾಗೆ ಕೇಳಿದಳೆಂದು ಅವನಿಗೆ ಅರ್ಥವಾಯಿತು. ಸಂಗೀತ ಸಾಧನೆ ಮಾಡ್ಕೋತಿದ್ದೆ, ಇನ್ನು ಒಂದು ತಾಸು ಅಥವಾ ಇನ್ನಷ್ಟು ಹೊತ್ತು ಆದೀತು ಎಂದ.
ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ಒಳಗೆ ಬಂದು ಕೂತು ಕೇಳ್ತೀನಿ, ಅಭ್ಯಂತರವಿದ್ದರೆ ಇಲ್ಲೇ ಹೊರಗೆ ನಿಂತಿರ್ತೀನಿ. ನಾನು 9 ಗಂಟೆಗೆ ಆಫೀಸ್ ಮುಟ್ಟಬೇಕು. ಏನು ಮಾತಾಡಬೇಕು ಹೇಳಿ? ಸಂಗೀತ ಕಲಿಬೇಕಾ? ಒಳಗೆ ಬನ್ನಿ ಎಂದ. ಈ ಹುಡುಗಿ ಆಕರ್ಷಕವಾಗಿ ಕಂಡಳು. ಮಕ್ಕಳನ್ನು ಹೆತ್ತಿಲ್ಲದ ಬಿಗಿಯಾದ ಮೈಕಟ್ಟು, ಮನಸ್ಸು ಲಂಪಟವಾಯಿತು. ಆದರೆ ಮಧುವಿನಂತೆ ಸ್ಫೂರ್ತಿ ಕೊಡುವ ಶಕ್ತಿ ಇವಳಲ್ಲಿದೆಯೇ ಎಂಬ ಕುತೂಹಲ ಮನಸ್ಸಿನಲ್ಲಿ ಹುಟ್ಟಿತು. ಅವಳು ಒಳಗೆ ಬಂದು ಮಲಗಿಸಿದ ತಂಬೂರಿಯ ಎದುರು ಕುಳಿತಳು. ಇದುವರೆಗೆ ಏನು ಕಲಿತಿದ್ದೀರಿ? ಆರಂಭದ ಮಟ್ಟದವರೆಗೆ ನಾನು ಪಾಠ ಹೇಳೋಲ್ಲ. ನನ್ನ ಶಾಲೆಯಲ್ಲಿ ಬೇರೆ ಮಾಸ್ತರ್ ಇದ್ದಾರೆ. ಪ್ರೌಢ ಮಟ್ಟದವರೆಗೆ ಅದು ನಾನು ಪರೀಕ್ಷೆ ಮಾಡಿ ಒಪ್ಪಿಗೆ ಆದರೆ ಮಾತ್ರ ನಾನು ಹೇಳೋದು. ಈಗ ಇರೋರಿಗೆ ಹೇಳೋಕ್ಕೆ ಸಮಯವಿಲ್ಲ ಎನ್ನುತ್ತಾ ತಾನು ಮಂದ್ರ ಸಾಧನೆಗೆ ಕುಳಿತಿದ್ದ ಜಾಗದಲ್ಲಿ ಮಂಡಿಸಿದ. ಇಬ್ಬರ ನಡುವೆಯೂ 4 ಅಡಿ ಮಾತ್ರ ಅಂತರ, ನಡುವೆ ತಂಬೂರಿ. ಹೊರಗಿನಿಂದ ನಡೆದು ಬಂದದ್ದರಿಂದ ಅವಳ ಮುಖ ಕುತ್ತಿಗೆಗಳು ಒದ್ದೆಯಾಗಿದ್ದವು. ಅವಳು ಅವನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಆ ಕಣ್ಣಿನ ಅರ್ಥ ಅವನಿಗೆ ಆಗಲಿಲ್ಲ. ಎಷ್ಟು ಧೈರ್ಯವಾಗಿ ಬಂದು ಇಷ್ಟು ಹತ್ತಿರ ಕುಳಿತು ಹೀಗೆ ದಿಟ್ಟಿಸಿ ನೋಡಬೇಕೆಂದರೆ ಬೇಕಾದಷ್ಟು ಚೆಂಗಲು ಹೊಡೆದಿರುವ ಹುಡುಗಿಯೇ ಇರಬೇಕು. ಇಂಥೋಳು ಎಂಥ ಸ್ಫೂರ್ತಿ ಕೊಟ್ಟಾಳು! ವಿನಯ, ಭಕ್ತಿ, ಸಮರ್ಪಣ ಭಾವಗಳಿಲ್ಲದ ಇಷ್ಟು ದಿಟ್ಟತನದ ಹುಡುಗಿಯ ತಂಟೆಯೇ ಬೇಡ ಎಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು, ಹೇಳಿ, ನಾನು ಸ್ವರ ಸಾಧನೆ ಮಾಡ್ಕೋಬೇಕು. ಎದುರಿಗೆ ಅಪರಿಚಿತರು ಕೂತಿದ್ದರೆ ನನಗೆ ಸಾಧ್ಯವಿಲ್ಲ. ಫೋನ್ ಮಾಡಿ ಸಮಯ ತಗೊಳ್ಳದೆ ಇದ್ದಕ್ಕಿದ್ದಂತೆ ಬೆಳಿಗ್ಗೆ 7 ಗಂಟೆಯಲ್ಲಿ ಬಂದಿದ್ದೀರಾ? ಬೇಗ ಹೇಳಿ ಹೊರಡಿ. ನನ್ನ ಗುರುತು ಸಿಕ್ಲಿಲ್ವೇ? ಅವಳು ಮತ್ತೆ ಕೇಳಿದಳು. ಎಷ್ಟು ಸಲ ಕೇಳ್ತಿದ್ದೀರಿ ಅದೇ ಮಾತನ್ನ? ಅವನಿಗೆ ರೇಗಿತ್ತು, ಧ್ವನಿ ಏರಿತ್ತು. 1,00,000 ಜನ ಬಂದು ಪರಿಚಯ ಹೇಳ್ಕೊತಾರೆ, ಹ್ಯಾಕ್ ಜ್ಞಾಪಕವಿರುತ್ತೆ? ದಿಟ್ಟಿಸಿ ನೋಡುತ್ತಿದ್ದ ಅವಳ ಕಣ್ಣುಗಳು ತಕ್ಷಣ ಶಾಖಕ್ಕೆ ಕರಗಿದ ತುಪ್ಪದಂತೆ ದ್ರವವಾಯಿತು. ನನ್ನ ಹೆಸರು ಬಕುಲ ಅಂತ, ಬಕುಲಾಲಾಲ್ ಹೇಳಿ ಮುಗಿಸುವ ವೇಳೆಗೆ ಅವಳ ಧ್ವನಿ ಬಿಗಿ ತಪ್ಪುತ್ತಿತ್ತು. ಅವನ ಕಣ್ಣುಗಳು ಗುರಿ ತಪ್ಪಿದವು. ಅವನಿಗೆ ತಿಳಿಯದಂತೆ ದೃಷ್ಟಿಯು ಕೆಳಗೆ ಜಾರಿತು. ಶಕ್ತಿಹೀನ ಧ್ವನಿಯು ಶ್ರುತಿ ತಪ್ಪಿ ಕೆಳಗಿಳಿಯುವಂತೆ, ಚೈತನ್ಯವೂ ಇದ್ದಕ್ಕಿದ್ದಂತೆ ಅರೆಮಟ್ಟಕ್ಕೆ ಇಳಿದಂತಾಯಿತು. ನಿಶ್ಚಯಿಸಿದರೂ ಕಣ್ಣುಗುಡ್ಡೆಯನ್ನು ಮೇಲೆತ್ತಿ ನಿಲ್ಲಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕಿವಿಯ ಒಳಗೆಲ್ಲ ಝುಯಿಂಗುಡುವ ಮೌನದ ಒತ್ತಡ. ನನ್ನ ಗುರುತು ಸಿಕ್ಕಲಿಲ್ಲವೇ ಅಂತ ಇವಳು ಪದೇ ಪದೇ ಕೇಳಿದರೂ ನೆನಪು ಕೈಕೊಟ್ಟು ಕಲ್ಪನೆ ಎತ್ತೆತ್ತಲು ಒಳಗೆಲ್ಲ ನಾಚಿಕೆ ಎನಿಸತೊಡಗಿತು. 1 ನಿಮಿಷದ ನಂತರ ಬಂದ ತಕ್ಷಣ ಅವಳೇ ತನ್ನ ಗುರುತನ್ನು ಹೇಳಿಬಿಟ್ಟಿದ್ದರೆ ಎತ್ತೆತ್ತಣದ ಕಲ್ಪನೆಗೆ ಅವಕಾಶವೇ ಇರಲಿಲ್ಲ. ನನ್ನನ್ನು ಪರೀಕ್ಷಿಸುವ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾಳೆ ಎಂಬ ಸಮಾಧಾನ ಸೃಷ್ಟಿಯಾಗತೊಡಗಿತು. ಈಗ ಯಾಕೆ ಬಂದಿದ್ದಾಳೆಂಬುದನ್ನು ಹೊಳೆಯಿತು. ಎಷ್ಟು ದಿನವಾಯಿತು ಇವಳಮ್ಮ ₹1,00,000 ತಿರಸ್ಕರಿಸಿ. ಅದನ್ನು ಈಸ್ಕೊಳ್ಳೋಕ್ಕೆ ಇವಳು ಬಂದಿರಬಹುದು. ಇವಳಿಗೆ ಅಂತ ನಿಶ್ಚಯಿಸಿದನ್ನು ಇವಳಿಗೆ ಕೊಡಬೇಕು. ಮನೆಯಲ್ಲಿ ನಗದು ಇಲ್ಲ. ಚೆಕ್ ಕೊಟ್ಟರೂ ಆಗುತ್ತೆ, ಅಥವಾ ನಾನೇ ಬ್ಯಾಂಕಿಗೆ ಹೋಗಿ ನಗದು ತಂದುಕೊಂಡು ಎಂದುಕೊಳ್ಳುವಾಗ ಅವಳು ಮಾತನಾಡಿದಳು. ನಿಮಗೆ ಗುರುತು ಸಿಕ್ಕೋದು ಕಷ್ಟವೇ. ನನಗೆ 6 ವರ್ಷವಾಗುವ ತನಕ ನೋಡ್ತಿದ್ರಂತೆ. ತಿಂಗಳೊಂದು ಸಲ ಅಮ್ಮನಿಗೆ ದುಡ್ಡು ಕೊಡೋಕ್ಕೆ ಬಂದಾಗ ಕೆಳಗಿನ ಮನೆಯಲ್ಲಿ ಆಡ್ತಿದ್ದವಳನ್ನ ಕರೆಸಿ ಚಾಕ್ಲೇಟ್ ಕೊಡ್ತಿದ್ರಂತೆ. ಆಮೇಲೆ ಬರೋದನ್ನು ನಿಲ್ಲಿಸಿದ್ರಂತೆ. ನಾನು ಚಿಕ್ಕ ಮಗುವಾಗಿದ್ದಾಗ ನೀವು ತಂಬೂರಿ ಬಾರಿಸಿಕೊಂಡು ಹಾಡೋಕ್ಕೆ ಶುರು ಮಾಡಿದರೆ ಅಳೋದನ್ನು ನಿಲ್ಲಿಸಿ ಸಂಗೀತ ಆಲಿಸ್ತಾ ಸುಮ್ಮನಾಗಿ ಬಿಡ್ತಿದ್ನಂತೆ. ಹಾಗಂತ ಅಮ್ಮ ನಾನು ಹುಡುಗಿಯಾಗಿದ್ದಾಗ ಹೇಳಿದ್ದಳು. ಇತ್ತೀಚೆಗೆ ಅವಳು ಆ ವಿಷಯ ಒಂದ್ಸಲವೂ ಮಾತಾಡಿಲ್ಲ. ನಾನು ಶಾಲೆಗೆ ಹೋಗೋಕೆ ಶುರು ಮಾಡಿದ ವಯಸ್ಸಿನಲ್ಲಿ ನಮ್ಮಪ್ಪ ಎಲ್ಲಿ ಅಂತ ಕೇಳಿದಾಗ ಅವಳು ಈ ಸುಳ್ಳನ್ನು ಸೃಷ್ಟಿಸಿರಬಹುದು. ನೀವು ನನ್ನ ಪಿತಾಜಿ ಅಂತ ಹೇಳಿದವಳು ಅವಳೇ. ಇವತ್ತು ಅವಳು ಅದನ್ನು ಅಲ್ಲಗೆಳೆಯೋಲ್ಲ, ನಿಮ್ಮ ವಿಷಯ ಮಾತಾಡೋಲ್ಲ ಅಷ್ಟೇ. ನಾನೀಗ ಇಲ್ಲಿಗೆ ಬಂದ ಕಾರಣ ಅಂದರೆ ನಿಮ್ಮನ್ನು ಒಂದು ನಿಜವನ್ನು ಕೇಳಿ ತಿಳ್ಕೋಬೇಕು ಅಂತ. ಹಿನ್ನೆಲೆ ಹೇಳ್ತೀನಿ. ನನ್ನ ಶಾಲಾ ಸರ್ಟಿಫಿಕೇಟ್ನಲ್ಲಿ ನಮೂದಾಗಿರೋ ಜನ್ಮತಿಥಿಯ ಪ್ರಕಾರ ನನಗೀಗ 30 ವರ್ಷ ತುಂಬಿತು. ಕಾಲೇಜು ಓದುವಾಗಿಂದ ಶಾಸ್ತ್ರೀಯ ಸಂಗೀತ ಅಂದರೆ ಪ್ರೀತಿ, ಕೇಳೋಕ್ಕೆ ಕಲಿಯೋಕ್ಕೆ. ಆದರೆ ತಾಯಿಗೆ ಅದನ್ನು ಕಂಡ್ರೆ ಭಯ. ಅದರ ಗೀಳು ಹತ್ತಿಸ್ಕೊಂಡವರು ಕೆಟ್ಟು ಹಾಳಾಗ್ತಾರೆ ಅಂತ. ಕಾಲೇಜು ಮುಗಿದು ಕೆಲಸಕ್ಕೆ ಸೇರಿ ಸಂಪಾದನೆ ಶುರು ಮಾಡಿದ ಮೇಲೆ ಬೋರಿವಲಿಲಿರುವ ಬಿಜಾಪುರೆ ಅನ್ನುವ ಸಂಗೀತ ಮಾಸ್ತರದಿಂದ ಹೇಳ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ. ಹಠ ಮಾಡಿ ಆಗೊಂದು ಈಗೋದು ಕಚೇರಿನೂ ಕೇಳುವ ಸ್ವಾತಂತ್ರ್ಯ ವಹಿಸಿದೆ. ನನ್ನ ಸಹೋದ್ಯೋಗಿ ಒಬ್ಬ ಇದ್ದ, ಅವಿನಾಶ್ ಅಂತ. ಶಾಸ್ತ್ರೀಯದ ತರಬೇತಿಯಾಗಲಿ ಕೇಳಿಕೆಯಾಗಲಿ ಇರಲಿಲ್ಲ. ಆದರೆ ಶಾಸ್ತ್ರೀಯ ದಾಟಿಯ ಲಘು ಸಂಗೀತವನ್ನು ಭಾವಪೂರ್ಣವಾಗಿ ಹಾಡ್ತಿದ್ದ. ಅವನನ್ನು ನಾನು ಶಾಸ್ತ್ರೀಯ ಕಚೇರಿಗೆ ಕರೆದೊಯ್ಯುವ ಕೇಳುವ ರುಚಿ ಹತ್ತಿಸಿದೆ. ಒಂದು ದಿನ ಅವನು ನಿಮ್ಮ ಗಾಯನ ಕಚೇರಿಗೆ ಹೋದ, ನಿಮ್ಮ ಭಕ್ತನಾಗಿ ಬಿಟ್ಟ. ಮರುದಿನ ಆಫೀಸ್ನಲ್ಲಿ ಸಂಧಿಸಿದಾಗ ನಿಮ್ಮ ಗಾಯನವನ್ನು ಹೊಗಳೋದಲ್ಲ ಸ್ತುತಿಸೋಕೆ ಶುರು ಮಾಡಿದ. ನನ್ನ ಕಣ್ಣಿನಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಯಾಕೆ ಅಂದ. ನಾನು ಅವರ ಮಗಳು ಅಂದೆ. ಹೌದು, ಅವರಿಗೂ ನಿನಗೂ ಮುಖದಲ್ಲಿ ಹೋಲಿಕೆ ಇದೆ ಅಂದ. ನಿಮ್ಮ ಸಂಗೀತದ ಮೇಲಿನ ಪ್ರೀತಿಗೆ ಇರಬಹುದು. ಅವನಿಗೆ ನನ್ನ ಮೇಲೆ ಪ್ರೀತಿ ಬೆಳೆದು ಮದುವೆಯ ಹಂತ ತಲುಪಿತು. ಅವನ ತಂದೆ ತಾಯಿ ನಮ್ಮ ಚಾಳಿನ ಮನೆಗೆ ಬಂದು ನೋಡಿ ಲಗ್ನ ನಿಶ್ಚಯ ಮಾಡೋ ತನಕ ಬಂತು. ನನ್ನ ತಂದೆ ನಮ್ಮ ಜೊತೆಯೇ ಇದ್ದಾರೆ, ನಮ್ಮನ್ನು ಕಂಡ್ರೆ ಪ್ರೀತಿಯಿಂದ ಇದ್ದಾರೆ ಅಂತ ನಾನು ಅವನ ಕೈಯಲ್ಲಿ ಸುಳ್ಳು ಹೇಳ್ತಿದ್ದೆ. ನನಗೂ ಅವರಿಗೂ ಸಂಪರ್ಕವಿಲ್ಲ ಅನ್ನೋಕ್ಕೆ ನಾಚಿಕೆ, ಭಯ. ನಿಮ್ಮ ತಂದೆ ಲಗ್ನ ಪತ್ರಿಕೆ ಮಾಡಿಕೊಡ್ಲಿ ಅಂತ ಅವನ ತಂದೆ ತಾಯಿ ಕೇಳಿದರು. ಅವನು ಅದೇ ಅಪೇಕ್ಷೆ ಪಟ್ಟ. ಅದರಲ್ಲಿ ತಪ್ಪೇನಿದೆ? ನಾನು ಟಿಪ್ನಿಸ್ ಕಾಕಾಗೆ ಫೋನ್ ಮಾಡಿ ನಿಮಗೆ ತಿಳಿಸಿದೆ. ನಾನೇ ನಿಮ್ಮನ್ನು ಒಂದು ಕೇಳೋಕ್ಕೆ ಭಯ. ಮುಖಾನೇ ನೋಡಿ ನೆನಪಿಲ್ಲದವರನ್ನು, ಒಂದೇ ಶಹರದಲ್ಲಿದ್ದರೂ ಸಂಪೂರ್ಣವಾಗಿ ಕೈಬಿಟ್ಟವರನ್ನು ನೇರವಾಗಿ ಭೇಟಿಯಾಗಿ ಕೇಳೋಕ್ಕೆ ಭಯವಾಗೋಲ್ವಿ?
ಆದರೆ ನೀವು ಬರೀ 1,00,000 ರೂಪಾಯಿ ಕಳಿಸಿದ್ರಿ, ಲಗ್ನ ಪತ್ರಿಕೆಗೆ ಬರೋಲ್ಲ ಅಂದ್ರಿ. ನಾನು ಯಾರ ಕೈಲಿ ಹೇಳ್ಕೋಬೇಕು? ನನ್ನ ಕೈ ಹಿಡಿಯೋಕೆ ಮುಂದಾಗಿರುವ ಅವಿನಾಶ್ನಿಗಿಂತ ಆತ್ಮೀಯರು ಯಾರು? ಆಗ ಅವನಿಗೆಲ್ಲಾನು ಹೇಳ್ಕೊಂಡ್ಬಿಟ್ಟೆ. ಅವರು ನನ್ನ ತಂದೆ ನಿಜ, ಆದರೆ ಅವರಿಗೂ ನಮಗೂ ಸಂಪರ್ಕವಿಲ್ಲ. ಇನ್ನೊಂದು ಮದುವೆ ಮಾಡಿಕೊಂಡು ಹೋಗಿ ಅವರು ನಮ್ಮನ್ನು ಕೈ ಬಿಟ್ಟರು. ನಿಮ್ಮ ಹೆಂಡತಿ ಆಗೋಳು ನಾನು. ನನ್ನನ್ನು ನಂಬಿ ನಾನು ಒಳ್ಳೆಯ ಹೆಂಡತಿ ಆಗಿರ್ತೀನಿ. ಲಗ್ನ ಪತ್ರಿಕೆಗೆ ಕನ್ಯಾದಾನಕ್ಕೆ ಅವರು ಬರಬೇಕು ಅಂತ ಒತ್ತಾಯ ಮಾಡಬೇಡಿ ಅಂತ ಬೇಡ್ಕೊಂಡೆ. ಅವನು ಕುರ್ಲಾದ ನಿಮ್ಮ 2ನೇ ಹೆಂಡತಿಯ ಮನೆ ಪತ್ತೆ ಮಾಡಿ ನಿಮ್ಮ ಇತ್ತೀಚೆಗಿನ 6 ಕ್ಯಾಸೆಟ್ ಮಾರ್ಕೆಟಿಗೆ ಬಂದಿದೆಯಲ್ಲ ಮೋಹನ್ ಮೆಲೋಡೀಸ್, ಆ ವಿಳಾಸ ಹಿಡಿದು ತಾನೊಬ್ಬ ದೆಲ್ಲಿಯಿಂದ ಬಂದ ಪತ್ರಕರ್ತ ಅಂತ ಸೋಗು ಹಾಕಿ ನಿಮ್ಮ 2ನೇ ಹೆಂಡತಿ ಚಂಪಾ ಮೋಹನ್ನ ಸಂದರ್ಶನ ಮಾಡಿ ನಿಮ್ಮ ಗಂಡನಿಗೆ ನಿಮ್ಮದು 2ನೇ ಮದುವೆಯಂತೆ, ಬೋರಿವಲಿಲಿ 1ನೇ ಹೆಂಡತಿ ಒಬ್ಬ ಮಗಳು ಒಬ್ಬ ಮಗ ಇದ್ದಾರಂತೆ, ಏನು ಹೇಳ್ತೀರಿ ಅನ್ನೋದಕ್ಕೆ ಅಕಸ್ಮಾತ್ ಮದುವೆಗೆ ಮೊದಲು ಯಾರೋ ಒಬ್ಬ ಹೆಂಗಸಿಗೆ ದುಡ್ಡು ಕೊಟ್ಟು ದೇಹಬಾಧೆ ತೀರ್ಸ್ಕೊಂಡಿರ್ಬೋದು, ಕಸಮುಸರೆ ಕೆಲಸದವರು ಅಡುಗೆಯವರು ಈ ಥರದ ಒಳಪಂದು ಸಂಪಾದನೆ ಮಾಡ್ತಾರೆ ಅಂತ ಕೇಳಿದ್ದೀನಿ. ಎಷ್ಟು ದೊಡ್ಡ ಮನುಷ್ಯರೇ ಇಂಥ ಹೆಂಗಸರ ಸಂಪರ್ಕ ಮಾಡ್ತಾರಂತೆ. ಕೆಲವು ಸಮಯ ಇಂಥ ಹೆಂಗಸರು ಹೇಗೋ ಬಸುರಾಗಿ ಮಕ್ಕಳನ್ನ ಹಿಡಿದು ಪ್ರಸಿದ್ಧರಾಗಿ ಹೆಸರು ಹೇಳೋದು ಉಂಟು ಅಂದರಂತೆ. ಅವನಿಗೆ ನನ್ನ ಹುಟ್ಟಿನ ಮೇಲೆ ಅನುಮಾನ ಬಂತು. ತಂದೆ ತಾಯಿಗೆ ಹೇಗೂ ಪೂರ್ತಿ ಸಮ್ಮತಿ ಇರಲಿಲ್ಲ. ನನ್ನನ್ನು ಕೈ ಬಿಟ್ಟ. ನೋಡಿ, ನೆನಪಿಲ್ಲದವರನ್ನ ತಂದೆ ಅಂತ ನನಗೆ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿದ. ಅವರು ಕೈ ಬಿಟ್ಟರು. ನನಗೆ ತಂದೆಯ ಮೇಲೆ ಪ್ರೀತಿ ಇದೆ, ಅದಕ್ಕೆ ಹೇಳಿದೆ ಅಂದಿದ್ದಕ್ಕೆ ಚಂಪಾಬಾಯಿಯ ಪ್ರತಿಯೊಂದು ಮಾತು ನಿಜ ಅನ್ಸೋ ಹಾಗಿದೆ. ಮಾತಿಗೆ ಮಾತು ಬೆಳೆಸಿದರೆ ಕೆಟ್ಟ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ನಾನು ನೀನು ಕೂಲಿಕ್ಸ್, ಜಗಳ ಕಾಯಬಾರ್ದು. ಮದುವೆ ಪ್ರಸ್ತಾಪನ ಮರೆತು ಬಿಡೋಣ ಅಂದುಬಿಟ್ಟ. ಒಂದೇ ಆಫೀಸ್ನಲ್ಲಿ ಪ್ರತಿದಿನ ಒಬ್ಬರನ್ನೊಬ್ಬರು ನೋಡೋದು ಮುಜುಗರ ಅನ್ನಿಸ್ಬೋದು. ಬ್ಯಾಂಗ್ಳೂರಿನಲ್ಲಿ ನಮ್ಮ ಕಂಪನಿ ಸೇಲ್ ಶಾಖೆ ಈಗ ತಾನೇ ಹೊಸದಾಗಿ ಶುರುವಾಗಿತ್ತು. MDಗೆ ಹೇಳಿ ಅಲ್ಲಿಗೆ ವರ್ಗ ಮಾಡಿಸ್ಕೊಂಡು ಹೊರಟು ಹೋಗ್ಬಿಟ್ಟ. ಈ ಮಾತುಗಳನ್ನು ಅವನು ಕೇಳುತ್ತಿದ್ದಾನೆ ಇಲ್ಲವೇ ನಡುವೆ ಹೂಂ ಎನ್ನುವ ಅಗತ್ಯವಾದ ಪ್ರತಿಕ್ರಿಯೆಯನ್ನಾದರೂ ತೋರಿಸುತ್ತಿದ್ದಾನೆ ಎಂಬುದನ್ನು ಗಮನಿಸದೆ ಹೇಳಿ ಮುಗಿಸಿದಳು. ಅನಂತರ ಕತ್ತೆತ್ತಿ ಅವನ ಮುಖ ನೋಡಿದಳು. ಅವನು ಅವಳಿಗೆ ಮುಖ ಕೊಟ್ಟಿರಲಿಲ್ಲ. ನಡುವೆ ಅಡ್ಡ ಮಲಗಿದ್ದ ತಂಬೂರಿ ತಂತಿಗಳನ್ನು ನೋಡುತ್ತಿದ್ದ. 1 ನಿಮಿಷದ ನಂತರ ಅವಳೇ ಮಾತನಾಡಿದಳು. ಈಗ ನಿಮ್ಮನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಯಾವ ಮುಲಾಜು ಇಲ್ಲದೆ ಉತ್ತರ ಹೇಳಿಬಿಡಿ. ನಾನು ಓದಿ ನೌಕರಲ್ಲಿದ್ದೀನಿ. ನನ್ನ ತಮ್ಮನು ದುಡಿತಿದ್ದಾನೆ. ನನ್ನ ಅಮ್ಮನಂತೂ ಒಬ್ಬರು ವಕೀಲರ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದಳು. ಈಗಲೂ ದುಡಿತಿದ್ದಾಳೆ. ಎಷ್ಟು ಮುಪ್ಪು ಬಂದರೂ ಅನ್ನಕ್ಕೆ ಇನ್ನೊಬ್ಬರಿಗೆ ಕೈಯೊಡ್ಡಲ್ಲ, ಮಕ್ಕಳನ್ನ ಕೇಳಲ್ಲ ಅಂತಾಳೆ. ಆದ್ದರಿಂದ ಯಾವ ಜವಾಬ್ದಾರಿಯ ಭಯವೂ ಇಲ್ಲದೆ ನೀವು ನಿಜ ಹೇಳಬೇಕು. ನಮ್ಮಮ್ಮ ನಿಜವಾಗಿಯೂ ಬೇರೆ ಯಾರಿಗೋ ಬಸುರಾಗಿ ನಮ್ಮನ್ನು ಹೆತ್ತು ಆಮೇಲೆ ನಿಮ್ಮ ಹೆಸರು ಹೇಳಿದ್ದಾಳೆ? ಅಥವಾ ನಿಮ್ಮ ಮದುವೆಗೆ ಮೊದಲು ನಮ್ಮಮ್ಮನಿಗೆ ಅಷ್ಟು ದುಡ್ಡು ಕೊಟ್ಟು ನಿಮ್ಮ ದೇಹಬಾಧೆ ತೀರಿಸಿಕೊಂಡಿರ? ಭವಾನಿ ಗುಡಿಯಲ್ಲಿ ಮದುವೆ ಮಾಡಿಕೊಂಡು ಅಂತ ನಮ್ಮಮ್ಮ ದೇವರ ಮೇಲೆ ಆಣೆ ಇಟ್ಟು ಹೇಳ್ತಾಳೆ. ಮದುವೆ ಮಾಡಿಸಿದ ಪೂಜಾರಿ ಈಗ ಬದುಕಿಲ್ಲ, ಆದ್ದರಿಂದ ಅವರ ಸಾಕ್ಷಿಯೂ ಲಭ್ಯವಿಲ್ಲ. ನಮ್ಮ ಚಾಳಿನಲ್ಲೇ ಒಬ್ಬರಿದ್ದರಂತೆ, ಅವರ ಊರಿನ ಕಡೆಯವಳಂತೆ ಅಮ್ಮ. ಅವರೇ ನಿಮಗೆ ಹೇಳಿ ಅಮ್ಮನನ್ನು ಇಲ್ಲಿಗೆ ಕರೆಸಿ ಮದುವೆ ಮಾಡಿಸಿದ್ರಂತೆ. ಇದೂ ಅಮ್ಮನ ಹೇಳಿಕೆ. ಆದರೆ ಈಗ 20 ವರ್ಷದ ಹಿಂದೆ ಅವರು ಈ ಚಾಳಿನ ಮನೆ ಮಾರಿ ಹೊರಟು ಹೋದರು. ಎಲ್ಲಿದ್ದಾರೋ ಗೊತ್ತಿಲ್ಲ. ಹೀಗಾಗಿ ನಿಮಗೂ ನನಗೂ ಇರುವ ಸಂಬಂಧವನ್ನು ಬೇರೆ ಯಾವ ಮೂಲದಲ್ಲೂ ಪರೀಕ್ಷಿಸಿಕೊಳ್ಳೋಕೆ ಸಾಧ್ಯವಿಲ್ಲದೆ ನೇರವಾಗಿ ನಿಮ್ಮನ್ನೇ ಕೇಳೋಕೆ ಬಂದಿದ್ದೀನಿ. ನಿಜ ಹೇಳಿದರೂ ನಿಮಗೆ ಯಾವ ಜವಾಬ್ದಾರಿಯೂ ಇಲ್ಲ. ಟಿಪ್ನಿ ಸಾಹೇಬರ ಕೈಲಿ 1 ಲಕ್ಷ ಕಳಿಸಿದ್ರಲ್ಲ, ಯಾಕೆ ಕಳಿಸಿದ್ರಿ? ಈಗ ಅದನ್ನೇ ಮತ್ತೆ ಕೊಡೋಕೆ ಬಂದರೂ ನಾನು ಕೈಲೂ ಮುಟ್ಟೋಲ್ಲ. ನನಗೆ ಬೇಕಾಗಿದ್ದು ನಾನು ಹೇಗೆ ಹುಟ್ಟಿದೆ ಅನ್ನುವ ನಿಜ ಮಾತ್ರ. ಅವಳು ಮಾತು ನಿಲ್ಲಿಸಿದಾಗಲೂ ಅವನು ತಂಬೂರಿಯ ತಂತಿಗಳನ್ನೇ ನೋಡುತ್ತಿದ್ದ. 1 ನಿಮಿಷ ಕಾದು ಕುಳಿತಿದ್ದ ಅವಳು. ನನ್ನ ಪ್ರಶ್ನೆ ಮುಗೀತು, ಉತ್ತರ ಹೇಳಿ ಎಂದಳು. ತಕ್ಷಣ ಧೈರ್ಯ ತಂದುಕೊಂಡ. ಕತ್ತೆತ್ತಿ ಅವಳ ಮುಖ ನೋಡುತ್ತಾ ಮನಸ್ಸಿಗೆ ಬಂದ ಉತ್ತರ ಇಟ್ಟ. ಅದೆಲ್ಲ ಹಿಂದಿನ ಪುರಾಣ ಹೇಳೋಕೆ ನನಗಿಷ್ಟ ಇಲ್ಲ. ನಾನು ಕೂಡ ಪುರಾಣ ಕೇಳೋಕೆ ಬಂದಿಲ್ಲ. ನನಗೆ ಬೇಕಾದ ಉತ್ತರ ಇಷ್ಟೇ. ನೀವು ನಮ್ಮಮ್ಮನಿಗೆ ತಾಳಿ ಕಟ್ಟಿ ನಮ್ಮನ್ನು ಹುಟ್ಟಿಸಿದ್ರಾ? ಅಥವಾ ನಿಮ್ಮಿಂದ ದುಡ್ಡು ಪಡೆದು ನಮ್ಮಮ್ಮ ನಿಮ್ಮ ದೇಹಬಾಧೆ ತೀರಿಸುವಾಗ ನಾವು ಅಕಸ್ಮಾತ್ತಾಗಿ ಹುಟ್ಟಿದೀವ? ಅಥವಾ ಯಾವ ಸಂಬಂಧವೂ ಇಲ್ಲದ ನಿಮ್ಮ ಹೆಸರನ್ನು ನಮ್ಮಮ್ಮ ಸುಮ್ಮನೆ ಹೇಳ್ತಿದ್ದಾಳೆ? ಈ 3ರಲ್ಲಿ ಒಂದನ್ನು ಹೌದು ಅನ್ನೋದು ಪುರಾಣವಾಗೋಲ್ಲ. ನೀವು ಬೋರಿವಲ್ಲಿನ ನೋಡಿಯೇ ಇಲ್ಲ ಅಂದರೂ ಸಾಕು, ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಎಂದು ಅವಳು ಅವನ ಮುಖವನ್ನು ನೋಡತೊಡಗಿದಳು. ಅವಳ ದೃಷ್ಟಿಯಿಂದ ತನ್ನ ದೃಷ್ಟಿಯನ್ನು ಬಿಡಿಸಿಕೊಳ್ಳುವುದು ಈಗ ಅವನಿಗೆ ಕಷ್ಟವಾಯಿತು. ದೃಷ್ಟಿಯನ್ನು ಅತ್ತಿತ್ತ ಮಾಡಿದರೆ ತಾನು ಸೋಲಪ್ಪಿಕೊಂಡಂತಾಗುತ್ತದೆ ಎಂಬ ಅರಿವಾಗಿ ತಾನು ಅವಳ ಕಣ್ಣುಗಳನ್ನು ನೋಡತೊಡಗಿದ. ಅವಳ ಹಣೆ, ಮೂಗು, ಕಣ್ಣುಗಳು ತನ್ನನ್ನು ಹೋಲುತ್ತಿವೆ ಅನ್ನಿಸಿತು. ಆದರೆ ಒಂದು ಕ್ಷಣದ ನಂತರ ಅವಳ ತಾಯಿಯನ್ನು ಹೋಲುತ್ತವೆ ಎಂಬ ಅನುಮಾನ ಹುಟ್ಟಿತು. ಅವಳ ತಾಯಿಯ ಖಚಿತ ರೂಪರೇಖೆಗಳು ನೆನಪಿಗೆ ಬರಲಿಲ್ಲ. ನೆನಪನ್ನು ಕೆದಕಿಕೊಳ್ಳತೊಡಗಿದ. ಆದರೆ ಮನಸ್ಸಿನೊಳಗೆ ಬಂದ ಈ ಪ್ರಶ್ನೆಗಳನ್ನು ಹೊರಗೆ ತೋರಿಸಿಕೊಳ್ಳಲಿಲ್ಲ. ತುಸು ಹೊತ್ತು ನಡೆದ ದೃಷ್ಟಿ ಹೋರಾಟದ ನಂತರ ಅವಳು ತಕ್ಷಣ ಉತ್ತರ ಹೇಳೋಕೆ ನಿಮಗೆ ಸಂಗತಿಗಳು ನೆನಪಿಗೆ ಬಾರದೇ ಇರಬಹುದು. ನಿಧಾನವಾಗಿ ಜ್ಞಾಪಿಸ್ಕೊಂಡು ಹೇಳಿ ಎಂದು ತನ್ನ ಚೀಲಕ್ಕೆ ಕೈ ಹಾಕಿ ಒಂದು ಕಾರ್ಡ್ ತೆಗೆದು ಅವನ ಮುಂದೆ ಹಾಕಿ, ಇದರಲ್ಲಿ ನನ್ನ ಆಫೀಸು ಫೋನ್ ನಂಬರ್ ಇದೆ, ಮನೆಯ ವಿಳಾಸವೂ ಇದೆ ಎಂದು ಹೇಳಿ ಎದ್ದು ತನ್ನ ಚೀಲ ತೆಗೆದುಕೊಂಡು ಹೊರಟು ಹೋದಳು. ಅವಳು ಹೋದ ನಂತರ ಅವನ ಬೆರಳುಗಳು ತಮಗೆ ತಾವೇ ತಂಬೂರಿಯ ತಂತಿಗಳ ಮೇಲೆ ಚಲಿಸಿದವು. ಬೆಳಿಗ್ಗೆ ಗವೈಗಳು ಸ್ವರ ಸಾಧನೆ ಮಾಡುವ ಹೊತ್ತು. ಈ ಸಮಯದಲ್ಲಿ ಬಂದು ಅಡಚಣೆ ಮಾಡಬಾರದು ಅನ್ನುವ ಜ್ಞಾನ ಎಷ್ಟೋ ಜನಕ್ಕೆ ಇರೋದೇ ಇಲ್ಲ ಎನ್ನುವ ಮನಸ್ಸು ವ್ಯಗ್ರಗೊಂಡಿತ್ತು. ಅವೆಲ್ಲ ಹಿಂದಿನ ಪುರಾಣ ಹೇಳೋಕೆ ನನಗೆ ಇಷ್ಟ ಇಲ್ಲ ಎನ್ನುವ ಮಾತು ಕೋಪದಲ್ಲಿ ಬರಲಿಲ್ಲ.
ವಾಸ್ತವಾಂಶವೇ ಅದು. ಮನುಷ್ಯ ಮುಂದೆ ನೋಡಬೇಕು, ಹಳೆಯದನ್ನು ನೆನೆಸಿಕೊಂಡು ಕೂತರೆ ಸಾಧಿಸುವುದೇನೆಂಬ ಸಮರ್ಥನೆ ಹುಟ್ಟಿತು. ನಾನು ಕೂಡ ಪುರಾಣ ಕೇಳೋಕ್ಕೆ ಬರಲಿಲ್ಲ. ನನಗೆ ಬೇಕಾದ ಉತ್ತರ ಇಷ್ಟೇ: ನೀವು ನಮ್ಮಮ್ಮನಿಗೆ ತಾಳಿ ಕಟ್ಟಿ ನಮ್ಮನ್ನು ಹುಟ್ಟಿಸಿದಿರಾ, ಅಥವಾ ನಿಮ್ಮಿಂದ ದುಡ್ಡು ಪಡೆದು ನನ್ನನ್ನು ಭರ್ತ್ಸನೆ ಮಾಡುವುದಕ್ಕೆಂದೇ ಬಂದಿದ್ದಾಳೆ ಸೊಕ್ಕಿನವಳು ಎಂಬ ಕೋಪವು ತಂಬೂರಿಯ ಝೇಂಕಾರವು ತುಂಬಿಕೊಳ್ಳುವುದನ್ನು ತಡೆಯಿತು. ಹಾಗೆ ಬಂದು ಕೇಳುವ ಅಧಿಕಾರವಿರುವ ಅವಳ ತಾಯಿ ಬರಲಿಲ್ಲ. ಚೋಟುದ್ದದ 6 ವರ್ಷದವಳಾಗಿದ್ದ ಇವಳು ಬಂದು ಇನ್ನಷ್ಟು ಸಿಟ್ಟು ತುಂಬಿಕೊಂಡಿತು. ತಂಬೂರಿಯ ತಂತಿಗಳು ನುಡಿಯುತ್ತಲೇ ಇದ್ದವು. ಯಾರಿಗೂ ನನ್ನ ಮೇಲೆ ಅಧಿಕಾರವಿಲ್ಲ. ನಾನೊಬ್ಬ ಕಲಾವಿದ. ಅಧಿಕಾರವಿರೋದು ತಂಬೂರಿಗೆ ಮಾತ್ರ, ಶ್ರುತಿಗೆ ಮಾತ್ರ, ಸ್ವರ ಶುದ್ಧಿಗೆ ಮಾತ್ರ. ತಪ್ಪು ಮಾಡಿದ್ದಿ, ಅಪಸ್ವರ ನುಡಿದಿದ್ದಿ ಎಂದು ಒಂದು ದಿನವಾದರೂ, ಒಂದು ಸಲವಾದರೂ ತಂಬೂರಿಯು ನನ್ನನ್ನು ಕೇಳಿಲ್ಲ, ಆರೋಪಿಸಿಲ್ಲ ಎಂಬ ಸಮರ್ಥನೆಯಲ್ಲಿ ಮನಸ್ಸು ಶ್ರುತಿಯಲ್ಲಿ ತೊಡಗಿಸಿಕೊಳ್ಳಲು ಹೆಣಗಿದ. ಶ್ರುತಿ ಸಿಕ್ಕಿತು. ಸಾಧನೆ, 50 ವರ್ಷದ ಸಾಧನೆ. ಎಂಥ ಜಂಜಡದ ನಡುವೆಯ ಧ್ಯಾನದಲ್ಲೂ ತೊಡಗಬಲ್ಲ ಸಿದ್ಧನ ಶಕ್ತಿ ಎಂಬ ಹೋಲಿಕೆ ಬಂದು ತುಸು ನೆಮ್ಮದಿಯಾಯಿತು. 60 ತುಂಬಿದ ಮೇಲೆ ಬೇರೆ ಗಾಯಕ ನನ್ನಂತೆ ಒಂದು ದಿನವೂ ಬಿಡದೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವರ ಸಾಧನೆ ಯಾರು ಮಾಡ್ತಾರೆ? 30 ವರ್ಷದ ಯಾವ ಯುವಕ ನನ್ನಂತೆ ಉಸಿರು ಬಳಲದೆ 3 ಸಪ್ತಕದಲ್ಲಿ ಆವರ್ತನಗಳ ಮೇಲೆ ಆವರ್ತನಗಳಂತೆ ತಾನ ಸಂಚಾರ ಮಾಡುತ್ತಾ ಸೂಜಿಯ ಮನೆಯಷ್ಟು ಸ್ವರ ಊನವಾಗದೆ ವಿಜೃಂಭಿಸ್ತಾನೆ? ಇನ್ನು 40 ವರ್ಷ ಕಳೆದರೂ ಈ ಮೋಹನ್ ಲಾಲಾ ಅಲ್ಲ, ಮೋಹನ್ ಸೇನಾ ಸ್ವರಾಧಿಪತಿಯಾಗಿ ವಿಜೃಂಭಿಸ್ತಾನೆ ಎಂದುಕೊಳ್ಳುತ್ತಾ ಷಡ್ಜವನ್ನು ಹಿಡಿದ. ಯಾವ ರಾಗವೆಂದು ಪ್ರಜ್ಞಾಪೂರ್ವಕವಾಗಿ ನಿಶ್ಚಯಿಸಿಕೊಳ್ಳದೆ ಹಿಡಿದರೂ ಅದು ಕೋಮಲ ಋಷಭ ಸಾವರಿಯಾಗಿದ್ದುದು ಅರಿವಿಗೆ ಬಂತು. ಆ ರಾಗದ ಆರೋಹ ಅವರೋಹಗಳ ಚೌಕಟ್ಟು ಮತ್ತು ಸಂಚಾರ ಸೂಕ್ಷ್ಮಗಳು ಮನಸ್ಸಿಗೆ ಬಂದು ತನಗೆ ತಾನೇ ಆಹಾ ಎಂದುಕೊಂಡ. ಮನಸ್ಸು ಅತ್ತಿತ್ತ ತುಳುಕದಂತೆ ಮಗ್ನಗೊಳಿಸಿ ಅದರ ಮಂದ್ರದ ಒಂದೊಂದು ಮೆಟ್ಟಲಿನಲ್ಲಿಯೂ ಸುದೀರ್ಘವಾಗಿ ನಿಂತು ಭಾವವನ್ನು ಆಹ್ವಾನಿಸಿಕೊಳ್ಳುತ್ತಾ ಇಳಿಯತೊಡಗಿದ. ಮಾ ಗದಿಂದ ಮಂದ್ರ ಕೋಮಲ ಋಷಭಕ್ಕೆ ಇಳಿಯುವಾಗ ಇದ್ದಕ್ಕಿದ್ದಂತೆ ಕಸಿ ಬೀಸಿಯಾಯಿತು. ಈ ರಾಗದ ಮಂದ್ರ ಷಡ್ಜ ತಲುಪಿ ನಿಂತಾಗ ಅವಳಿಗೆ ತನ್ನ ಸರಿತಪ್ಪುಗಳ ದರ್ಶನವಾಯಿತಂತೆ ಎಂಬ ನೆನಪು ಬಂತು. ಮಂದ್ರ ಷಡ್ಜವು ಧ್ಯಾನ ಸ್ಥಳ ಎನ್ನುವುದಂತೂ ನಿಜ. ಸಂಗೀತಶಾಸ್ತ್ರವು ಅದನ್ನೇ ಹೇಳುತ್ತೆ. ರಾಗದ ಉಗಮ ಸ್ಥಾನ ಅದು ಸ್ಪಷ್ಟವಾಗಿ ಸಿಕ್ಕಿದರೆ ಅಲ್ಲಿಂದ ರಾಗದ ಯಾವ ಸಪ್ತಕದ ಯಾವ ಸ್ವರವಾದರೂ ಗೋಚರವಾಗುತ್ತೆ. ಅದು ಬಿಟ್ಟು ಮಂತ್ರಷಡ್ಜವನ್ನು ಜೀವನದ ಸರಿತಪ್ಪುಗಳ ಸಾಕ್ಷಿಸ್ಥಾನ ಅಂತ ಭಾವಿಸಿದರೆ ತಲೆಕೆಟ್ಟು ಸಂಗೀತ ಬತ್ತಿ ಹೋಗುತ್ತೆ. ಅವಳಿಗಾದದ್ದು ಅದೇ. ದಾರಿ ತಪ್ಪಿದಳು, ಸಂಗೀತದ ದಾರಿ ತಪ್ಪಿಸಿಕೊಂಡಳು, ಸಂತಳಾಗಬೇಕನ್ನೋ ಹುಚ್ಚು ಹಿಡಿದಿದ್ದೆ ಅವಳಿಗೆ. ಹಿಮಾಲಯಕ್ಕೆ ಹೋಗಿ ಯೋಗಿಗಳ ಶಿಷ್ಯತ್ವ ವಹಿಸಲಿ, ನನಗೂ ಅವಳಿಗೂ ಸಂಬಂಧವಿಲ್ಲ. ಸಂಗೀತವನ್ನೇ ಬಿಟ್ಟಿದ್ದರಿಂದ ಈ ನೈತಿಕ ಅಹಂಕಾರಕ್ಕೆ ಬಿದ್ದಿದ್ದಾಳೆಂಬ ಆಲೋಚನೆಗಳು ಎದ್ದು ಸ್ವರಮಗ್ನತೆ ಕಲಕಿತು. ಆದರೆ ತನಗೆ 50 ವರ್ಷದ ಅಭ್ಯಾಸವಿರುವ ನೆನಪು ಮಾಡಿಕೊಂಡ. ಗಂಟಲು ಋಷಭದಿಂದ ಷಡ್ಜವನ್ನು ಮುಟ್ಟಿತು. ಅಸಾವರಿಯ ಮಂದ್ರ ಷಡ್ಜ ಅನಾಯಾಸವಾಗಿ ತಲುಪಿಯಷ್ಟೇ ಅನಾಯಾಸವಾಗಿ ಅದರ ಮೇಲೆ ನಿಂತಿದೆ. ಅಲ್ಲಿಂದ ರಾಗದ 3 ಸಪ್ತಕಗಳ ಎಲ್ಲ ಸ್ವರಗಳನ್ನು ಸ್ಪಷ್ಟವಾಗಿ ನೋಡುತ್ತಿದೆ. ಯಾವ ದ್ವಂದ್ವವೂ ಇಲ್ಲ. ಕಲೆಯನ್ನು ಕಲೆಯಾಗಿ ನೋಡಬೇಕು. ತನ್ನೊಳಗಿನ ದ್ವಂದ್ವಗಳಿಗೆ ಪ್ರಚೋದಕವಾಗಿ ಭಾವಿಸಿದರೆ ಅವಳಿಗಾಗಿರುವಂಥ ಹುಚ್ಚಿಗೆ ಕಾರಣವಾಗುತ್ತದೆ ಎನ್ನಿಸಿತು. ಈಗ ಆ ಷಡ್ಜವನ್ನೇ ಕಲಾನಂದದ ಚಿಲುಮೆಯಾಗಿ ಮಾಡಿಕೊಂಡು ಸವಿಯುತ್ತಾ ಎಷ್ಟೋ ಹೊತ್ತು ಕಳೆದ. ಅನಂತರ ಉಸಿರಿಗೆ ವಿಶ್ರಾಂತಿ ಕೊಟ್ಟ ಬಳಿಕವೂ ಅದೇ ಸ್ಥಾನವನ್ನು ಗುರಿ ಇಟ್ಟಂತೆ ಮುಳುಗಿ ಹಿಡಿದು ಸ್ವರ ಕ್ರೀಡೆಯಾಡಿದ. ತೃಪ್ತಿಯಾಯಿತು. ಕ್ರಮೇಣ ಆರೋಹ ಮಾಡಿ ಮಧ್ಯ ಸಪ್ತಕ ಷಡ್ಜಕ್ಕೆ ಬರುವಾಗಿದ್ದಕ್ಕಿದ್ದಂತೆ ಕೋಪ ಬಂತು. ನನ್ನ ಗುರುತು ಸಿಕ್ಲಿಲ್ವೇ ಅಂತ ಯಾಕೆ ಪರೀಕ್ಷಿಸಬೇಕಿತ್ತು? ನೇರವಾಗಿ ನನ್ನ ಹೆಸರು ಬಕುಲಾ ಲಾಲ್ ಅಂತ ಯಾಕೆ ಹೇಳಲಿಲ್ಲ? ಹೇಳಿಬಿಟ್ಟಿದ್ರೆ ಎಂದುಕೊಳ್ಳುವಾಗ ತನಗೆ ಸ್ಪಷ್ಟವಾಗದ ಮುಜುಗರ ಕಾಣಿಸಿತು. ಅವಳು ಮಗಳು ಅಂತ ಗೊತ್ತಿದ್ರೆ, ಅವಳು ಹೇಳಿಬಿಟ್ಟಿದ್ರೆ ನನ್ನ ಮನಸ್ಸು ಹಾಗೆ ಯೋಚಿಸ್ತಲೇ ಇರಲಿಲ್ಲ. ನನ್ನನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಅವಳು ಗುರುತು ಸಿಕ್ಲಿಲ್ವೇ ಅಂತ ಆಟ ಆಡಿಸಿದಳು. ಈ ಕಾಲದ ಚೋಪು ಹುಡುಗಿಯರು ನನ್ನನ್ನು ಭರ್ತ್ಸನೆ ಮಾಡಲೆಂದೇ ಬಂದವು. ನಾನು ಆ ವಯಸ್ಸಿನ ಹುಡುಗಿಯರನ್ನು ಜಾಲಾಡ್ತೀನಿ ಅಂತ ಗೊತ್ತಿರಬೇಕು. ಪರಿಚಯ ಹೇಳದೆ ಬಂದು ಎದುರಿಗೆ ಕೂತರೆ ನನ್ನೊಳಗೆ ಯಾವ ಭಾವನೆ ಬರುತ್ತೆ ಅನ್ನೋದು ಮುಖಚರ್ಯೆಯಲ್ಲಿ ಪರೀಕ್ಷಿಸಿ ನನ್ನ ಯೋಗ್ಯತಾ ಪರೀಕ್ಷೆ ಮಾಡುವ ಹುನ್ನಾರದಿಂದ ಬಂದಳೆ ಎಂಬ ಅನುಮಾನ ಮೂಡಿತು. ಹಾಡುತ್ತಿದ್ದ ಗಂಟಲು ನಿಂತು ಬಿಟ್ಟಿತು. ಬೆರಳುಗಳು ತಂಬೂರಿ ನುಡಿಸುತ್ತಿದ್ದವು. ನನ್ನನ್ನು ಪರೀಕ್ಷಿಸೋಕೆ ಇವಳಾರು ಎಂಬ ಕೋಪ ಬಂತು. ಆದರೆ ಆಪಾದನೆ ಸಾಬೀತುಪಡಿಸುವ ವಕೀಲರಂತೆ ಸಿದ್ಧ ಮಾಡಿ ಇಟ್ಟುಕೊಂಡು ಬಂದಿದ್ದ ಅವಳ ಮಾತುಗಳು, ಪ್ರಶ್ನೆಗಳು. ನೀವು ನಮ್ಮಮ್ಮನಿಗೆ ತಾಳಿ ಕಟ್ಟಿ ನಮ್ಮನ್ನು ಹುಟ್ಟಿಸಿದಿರಾ, ಅಥವಾ ನಿಮ್ಮಿಂದ ದುಡ್ಡು ಪಡೆದು ನಮ್ಮಮ್ಮ ನಿಮ್ಮ ದೇಹಬಾಧೆ ತೀರಿಸುವಾಗ ನಾವು ಅಕಸ್ಮಾತ್ತಾಗಿ ಹುಟ್ಟಿದ್ದೇವೆ, ಅಥವಾ ಯಾವ ಸಂಬಂಧವೂ ಇಲ್ಲದ ನಿಮ್ಮ ಹೆಸರನ್ನು ನಮ್ಮಮ್ಮ ಸುಮ್ಮನೆ ಹೇಳಿದ್ದಾಳೆ? ನೀವು ಬೋರಿವಲಿನ ನೋಡಿಯೇ ಇಲ್ಲ ಅಂದರೂ ಸಾಕು ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈ 3 ಪ್ರಶ್ನೆ ಮತ್ತು 4ನೆಯ ಸೂಚನೆಯು ತಂಬೂರಿಯ 4 ತಂತಿಗಳಂತೆ ಮಿಡಿಯತೊಡಗಿ ಮನಸ್ಸು ಅದರ ಆವರ್ತದಲ್ಲಿ ಸುತ್ತು ಹಾಕತೊಡಗಿತು. ಅವನಿಗೆ ತಿಳಿಯದಂತೆ ಬೆರಳುಗಳು ನಿಂತು ತಂಬೂರಿಯ ಮಿಡಿತವು ಸ್ಥಗಿತವಾಗಿತ್ತು. ಎಷ್ಟೋ ಹೊತ್ತು 3 ಪ್ರಶ್ನೆ, 1 ಸೂಚನೆಯ ಆವರ್ತದಲ್ಲಿ ಮನಸ್ಸು ಸುತ್ತುತ್ತಿತ್ತು. ಬಾಗಿಲು ತಟ್ಟಿದ ಶಬ್ದವಾಯಿತು. ಭೂಪಾಲಿ ಎದ್ದು ತಕ್ಷಣ ಮನಸ್ಸು ಹೇಳಿತು, ಅವಳು ಕರಗಂಟೆ ಒತ್ತುವುದಿಲ್ಲ. ಸಂಗೀತಕ್ಕೆ ತದ್ವಿರುದ್ಧವಾದ ಸದ್ದು ಅವಳದು ಎನ್ನುತ್ತಾಳೆ. ಬಾಗಿಲು ತಟ್ಟುವಾಗಲೂ 3 ಅಥವಾ 4 ಮಾತ್ರೆಯ ತಬಲಾದ ಬೋಲಿನಂತೆ ಬರಳಾಡಿಸುತ್ತಾಳೆ. ಇವನು ಕಮ್ಮಿನ್ ಎನ್ನುವುದು ಅವಳಿಗೆ ಕೇಳುವುದಿಲ್ಲ. ಆದರೆ ಅನಂತರ ಹದವಾಗಿ ಬಾಗಿಲು ನೂಕುತ್ತಾಳೆ, ತೆರೆದುಕೊಳ್ಳುತ್ತದೆ. ಇನ್ನೂ ಸಾಧನೆ ಮಾಡ್ಕೋತಿದ್ದೀರಾ ಎನ್ನುತ್ತಾ ಅವಳೆದುರಿಗೆ ಬಂದು ಕುಳಿತಳು. ಅವನು ಮಾತಾಡಲಿಲ್ಲ. ಅವಳೇ ತನ್ನ ಹೆಣ್ಣು ತಂಬೂರಿಯನ್ನು ತೆಗೆದು ಶ್ರುತಿ ಮಾಡಿಕೊಂಡಳು. ಅಭ್ಯಾಸ ಮಾಡ್ತಿರು,
ಸ್ನಾನ ನಾಷ್ಟ ಮಾಡಿ ಬರ್ತೀನಿ ಎಂದು ಹೇಳಿ ಅವನು ಎದ್ದು ಹೋದ. ಸ್ನಾನ ಮಾಡುವಾಗ ಅವಳು ಹಾಡಿಕೊಳ್ಳುತ್ತಿದ್ದುದು ಕಿವಿಗೆ ಬೀಳುತ್ತಿದ್ದರೂ ಅವನಿಗೆ ಗಮನವಿರಲಿಲ್ಲ. ಒಂದಿಷ್ಟು ಕಾರ್ನ್ಫ್ಲೆಕ್ಸ್ ತಿಂತೀಯಾ ಅಂತ ಅವಳನ್ನು ಕೇಳಿದ್ದಕ್ಕೆ ನನ್ನ ಲೈಟ್ ಬ್ರೇಕ್ಫಾಸ್ಟ್ ಆಗಿದೆ, ಹೆಚ್ಚು ತಿಂದರೆ ಆಡೋಕ್ಕಾಗಲ್ಲ, ಬೇಡ ಎಂದಳು. ಅವನಿಗೆ ಪಾಠ ಹೇಳುವ ಲಹರಿ ಇರಲಿಲ್ಲ. ಆದರೆ ಬಲವಂತವಾಗಿ ಆದರೂ ಹೇಳುವುದರಲ್ಲಿ ತೊಡಗಿಸಿಕೊಳ್ಳದಿದ್ದರೆ ಒಳಗೆ ಅರಿಯುತ್ತಿದ್ದ ಬಕುಲಾಳ ಪ್ರಶ್ನೆಯಿಂದ ತುಸುವಾದರೂ ಬಿಡಿಸಿಕೊಳ್ಳುವ ಬೇರೆ ದಾರಿ ಇಲ್ಲವೆಂದು ಉಪಾಯದಿಂದ ಅವಳ ಮುಂದೆ ಬಂದು ಕುಳಿತ. ಅಲ್ಲದೆ ಅವಳು ಅಮೆರಿಕದವಳು, ಯಾವುದೇ ಕಾರಣಕ್ಕೂ ಪಾಠ ತಪ್ಪಿಸುವಂತಿಲ್ಲ ಎಂಬ ಎಚ್ಚರವೂ ಇತ್ತು. 2 ತಾಸು ಅಭ್ಯಾಸ ಮಾಡಿಸಿಕೊಂಡ ಮೇಲೆ ಅವಳು ಕೇಳಿದಳು, ಗುರೂಜಿ, ನೀವು ಯಾಕೋ ಅನ್ಯ ಮನಸ್ಕರಾಗಿದ್ದೀರಿ? ಮನಸ್ಸಿನ ಸ್ವಭಾವವೇ ಹಾಗೆ, ಸದಾ ಜಿತವಾಗಿರುವುದಿಲ್ಲ, ಅವನು ತೇಲಿಸಿದ. ಹತ್ತಿರ ಬನ್ನಿ, ಇಬ್ಬರೂ ಕೂಡಿ ಜಿತ ಮಾಡೋಣ ಎಂದವಳು ತಂಬೂರಿಯನ್ನು ಕೆಳಗಿಟ್ಟು ತಾನೇ ಹತ್ತಿರ ಜರುಗಿ ಅವನನ್ನು ತಬ್ಬಿ ಮುದ್ದಿಸಿದಳು, ಮುತ್ತಿಟ್ಟಳು. ಅವಳನ್ನು ಹಾಸಿಗೆಗೆ ಕರೆದೊಯ್ದು 1 ವಾರವಾಗಿತ್ತು. ಅವಳಿಗೂ ಅಗತ್ಯವಿತ್ತು. ನಡೀರಿ, ಕೋಣೆಗೆ ಹೋಗೋಣ ಎನ್ನುತ್ತಾ ಕಣ್ಣುಗಳಿಂದ ಹೊಳಪನ್ನು ಬೀರಿದಳು. ಮನಸ್ಸು ಹಗುರ ಮಾಡಿಕೊಳ್ಳಲು ಇದು ತಾನಾಗಿಯೇ ಒದಗಿದ ವಿಧಾನ ಎಂದು ಎನಿಸಿದ ಮೇಲೆ ಅವನು ಎದ್ದ. ಅವಳು ಬಾಗಿಲಿನ ಬೋಲ್ಟ್ ಹಾಕಿ ಬಂದಳು. ಹಾಸಿಗೆಯನ್ನು ಸೇರಿದಾಗ ಅವನ ಮನಸ್ಸು ಅನ್ಯವಾಯಿತು. ಭೂಪಾಲಿಗೆ ಬಕ್ಕುಳಲ್ಲದೆ ವಯಸ್ಸು, 1 ವರ್ಷ ಚಿಕ್ಕವಳು ಎಂಬ ಲೆಕ್ಕ ಮನಸ್ಸಿನಲ್ಲಿ ಹೊಳೆಯಿತು. ಅವನ ಅನ್ಯ ಮನಸ್ಥಿತಿಯನ್ನು ಅರಿತ ಅವಳು ಎಲ್ಲ ನಡೆಯನ್ನು ತಾನೇ ವಹಿಸಿ ರಮಿಸಿ ಮುದ್ದಿಸಿ ಪ್ರಚೋದಿಸಿದರೂ ಅವನ ದೇಹವು ಅನ್ಯ ಶಕ್ತಿಯ ವಶದಲ್ಲೇ ಇದ್ದಂತಿತ್ತು. ಹೀಗಾಗುವುದು ಅಸಹಜವಲ್ಲವೆಂಬ ತಿಳುವಳಿಕೆ ಇದ್ದ ಅವಳು, ಗುರೂಜಿ, ಏನೋ ನಿಮ್ಮನ್ನು ಬಾಧಿಸುತ್ತಿದೆ, ನನಗೆ ಹೇಳುವಂಥದ್ದಾದರೆ ಹೇಳಿ ಎಂದು ಆತ್ಮೀಯವಾಗಿ ಕೇಳಿದಳು. ಬೆಳಿಗ್ಗೆ ಬಕುಲ ಬಂದದನ್ನು ಹೇಳಿಕೊಂಡು ಬಿಡಬೇಕೆಂದು ನನ್ನ ಮನಸ್ಸಿಗೆ ಬಂತು. ಆದರೆ ಅವಳು ವಿದ್ಯಾರ್ಥಿನಿ, ಇವಳೆದುರಿಗೆ ನಾನು ಹಗುರಾದೇನು ಎಂಬ ಎಚ್ಚರ ಹುಟ್ಟಿತು. ಬಕುಲಾಳನ್ನು ಕಂಡಾಗ ತನ್ನಲ್ಲಿ ಹುಟ್ಟಿದ ಕಾಮದ ಸಂಭಾವ್ಯ ಭಾವವನ್ನಂತೂ ಇವಳ ಕೈಲಿ ಹೇಳುವಂತಿಲ್ಲ, ಯಾರ ಕೈಯಲ್ಲೂ ಹೇಳುವಂಥದ್ದಲ್ಲ. ಅಮೆರಿಕಾದ ಹೇಳುಕೊಳ್ಳುವವರಿಲ್ಲದ ಮುಕ್ತ ಸಮಾಜದಲ್ಲಿ 16 ಕಳೆದ ಯಾವ ವಯಸ್ಸಿನ ಅಂತರದ ಗಂಡು ಹೆಣ್ಣು ಬೇಕಾದರೂ ಪರಸ್ಪರ ಸಮ್ಮತಿಯಿಂದ ಕೂಡಬಹುದೆಂಬ ನಂಬಿಕೆಯ ಇವಳು ಅವಳ ಮಗಳೆಂದು ಗೊತ್ತಿಲ್ಲದೆ ಹುಟ್ಟಿದ ಈ ಭಾವದಲ್ಲಿ ತಪ್ಪಿಲ್ಲ ಎಂದಾಳೆ ಎಂಬ ಸಾಧನೆ ಕಂಡಿತು. ಆದರೆ ತನ್ನೊಡನೆ ಈ ಸಂಬಂಧವಿರುವಾಗ ಗೊತ್ತಿಲ್ಲದೆಯಾದರೂ ಬೇರೆ ಹುಡುಗಿಯ ಬಗೆಗಿಂತ ಆಶೆ ಹುಟ್ಟಿತೆಂದು ಹೇಳಿದರೆ ರೇಗಿಯಾಳು. ಯಾವ ದೇಶವಾಗಲಿ ಯಾವ ಸಮಾಜವಾಗಲಿ ಇಂಥ ಸಂಬಂಧದಲ್ಲಿ ಸ್ವಾಮ್ಯದ ಭಾವ ಇದ್ದೇ ಇರುತ್ತದೆ ಎಂಬ ಎಚ್ಚರವೂ ಹುಟ್ಟಿತು. ಇವಳೊಡನೆ ಹಾಸಿಗೆಯಲ್ಲಿ ಬೆತ್ತಲೆಯಾಗಿರುವುದು ಹಿಂಸೆಯಾಯಿತು. ಯಾಕೋ ಇವತ್ತು ಮನಸ್ಸು ಸರಿ ಇಲ್ಲ, ಸಾರಿ ಎಂದ. ಇಟ್ಸ್ ಓಕೆ ಎಂದು ಅವಳು ತಕ್ಷಣ ಒಪ್ಪಿಕೊಂಡಳು. ಇಬ್ಬರೂ ಕೋಣೆಯಿಂದ ಹೊರಗೆ ಬಂದ ನಂತರ ನಾನು ಹೋಗ್ತೀನಿ, ಟೇಕ್ ಕೇರ್ ಎಂದು ಹೇಳಿ ಅವಳು ಬಾಗಿಲು ತೆರೆದುಕೊಂಡು ಹೊರಟು ಹೋದಳು. ಅವನು ಮತ್ತೆ ಮಲಗುವ ಕೋಣೆಗೆ ಹೋಗಿ ಕಿಟಕಿಯ ಪರದೆ ಸರಿಸಿ ಕಂದು ಬಣ್ಣದ ಸಮುದ್ರವನ್ನು ನೋಡುತ್ತಾ ನಿಂತ. ಎಷ್ಟು ಹೊತ್ತಾದರೂ ಬಕುಳನ ಮೇಲಿನ ಕೋಪ ಇಳಿಯಲಿಲ್ಲ. ರಾತ್ರಿ ಸರಿಯಾಗಿ ನಿದ್ರೆ ಬರಲಿಲ್ಲ. ಕೋಪ, ಅದರ ಜೊತೆಗೆ ಎಲ್ಲವನ್ನೂ ಕಳೆದುಕೊಂಡಂತಹ, ಏನೂ ಉಳಿದಿಲ್ಲವೆಂಬಂತಹ ಶೂನ್ಯ. ಇಡೀ ಸಮುದ್ರವು ಬಗ್ಗಡವಾಗಿ ಕೆಂಪು ಅಲೆಗಳು ಎದ್ದು ಎದ್ದು ಬಡಿಯುವ ಭಾವ. ಹಾಸಿಗೆಯಲ್ಲಿ ಹೊರಳಿದರೂ ನಿದ್ದೆ ಸುಳಿಯಲಿಲ್ಲ. 2 ದಿನ ಹೀಗೇ ಕಳೆಯಿತು. 3ನೆಯ ಬೆಳಗ್ಗೆ ಎಚ್ಚರವಾದಾಗ ಅವಳ ಮಾತು ಮತ್ತೆ ಸ್ಪಷ್ಟವಾಗಿ ನೆನಪಿಗೆ ಬರತೊಡಗಿದು. ಅವಳಿಗೂ ಶಾಸ್ತ್ರೀಯ ಸಂಗೀತವೆಂದರೆ ಪ್ರಾಣವಂತೆ, ನನ್ನ ಸಂಗೀತದ ಭಕ್ತೆಯಂತೆ. ನನ್ನ ಸಂಗೀತದ ಭಕ್ತಿಯಿಂದಲೇ ನನ್ನ ಮಗಳೆಂದು ತಿಳಿದುದರಿಂದ ಆ ಹುಡುಗ, ಏನವನ ಹೆಸರು, ಅವಿನಾಶ್ ಎಂದಳು. ಅವನು ಇವಳನ್ನು ಹತ್ತಿರವಾದರಂತೆ. ಹೆಮ್ಮೆ ಎನಿಸಿತು. ನಾನು ಲಗ್ನ ಪತ್ರಿಕೆಗೆ ಹೋಗಿ ಕನ್ಯಾದಾನ ಮಾಡೋಕ್ಕೆ ಒಪ್ಪಿದ್ದರೆ ಮದುವೆಯಾಗ್ತಿತ್ತು. ಯಾಕೆ ಹೋಗಲಿಲ್ಲ? ಮುಖ ತೋರಿಸೋಕೆ ನಾಚಿಕೆಯೇ ಅಥವಾ ರಾಮ್ಕುಮಾರ್ ಎದುರಿಗೆ ನಿಲ್ಲುವ ಭಯವೇ? ಕಳಿಸಿದ 1 ಲಕ್ಷ ಹಣವನ್ನು ತಿರಸ್ಕರಿಸಿದಳಲ್ಲ. ನಾನೇ ಹೋಗಿದ್ದರೆ ತಿರಸ್ಕರಿಸುತ್ತಿರಲಿಲ್ಲವೇನು? ತಪ್ಪು ಮಾಡಿದೆ ಎನಿಸತೊಡಗಿತು. ಇದರಲ್ಲೆಲ್ಲ ಹೆಚ್ಚು ಅನ್ಯಾಯವಾಗಿರೋದು ರಾಮ್ಕುಮಾರಿಗೆ ಎಂದು ಇದ್ದಕ್ಕಿದ್ದಂತೆ ತೋರತೊಡಗಿತು. ಮನೋಹರಿಯನ್ನು ಬಿಟ್ಟು ದೆಲ್ಲಿಯಿಂದ ಹಿಂದಿರುಗಿದ ಮೇಲೆ ಮತ್ತೆ ಚಂಪಾಳ ಹತ್ತಿರ ಹೋಗುವ ಪ್ರಶ್ನೆಯಂತೂ ಇರಲಿಲ್ಲ. ಆದರೆ ರಾಮಕುಮಾರಿ ಹತ್ತಿರ ಯಾಕೆ ಹೋಗಲಿಲ್ಲ? ಮದುವೆಯ ರಿಜಿಸ್ಟರ್ ದಾಖಲೆ ಬಲವಿದ್ದ ಚಂಪಾ ತಕರಾರು ಮಾಡುತ್ತಾಳೆಂಬ ಭಯವೇ? ಮನಸ್ಸು ಮಾಡಿದ್ದರೆ ಚಂಪಾಳ ಭಯವನ್ನು ಮೀರಿಯೂ ರಾಜಕುಮಾರಿಯನ್ನು ಮಕ್ಕಳ ಸಮೇತ ಹತ್ತಿರ ಇಟ್ಕೋಬಹುದಾಗಿತ್ತು. ನಾನು ಪ್ರತ್ಯೇಕವಾಗಿದ್ದೇ ಆ ಕುಟುಂಬದ ನಿಗ ನೋಡಿಕೊಂಡು ಆಗಾಗ ಅವಳೊಡನೆ ದಾಂಪತ್ಯ ಸಂಪರ್ಕ ಮಾಡಬಹುದಿತ್ತು. ನೀನು ಚಾಳಿನಲ್ಲಿರು, ನಾನು ಫ್ಲ್ಯಾಟ್ನಲ್ಲಿ ಇರ್ತೀನಿ, ವಿದ್ಯಾರ್ಥಿಗಳಿಗೆ ಪಾಠ ಹೇಳೋಕ್ಕೆ ನಾನು ಇಲ್ಲಿಯೇ ಇರಬೇಕು ಅಂತ ಹೇಳಿ ಅವಳನ್ನು ಒಪ್ಪಿಸಬಹುದಿತ್ತು. ಆದರೆ ಮನಸ್ಸು ಆ ದಿಕ್ಕಿನಲ್ಲಿ ಹರಿಯಲೇ ಇಲ್ಲ. ಸ್ಫೂರ್ತಿ ಕೊಡುವಂತಹ, ಹುಚ್ಚು ಏರಿಸುವಂಥ ಸಂಘ ಸುಖವನ್ನು ಕೊಟ್ಟ ಮನೋಹರಿ ಕೈ ಕೊಟ್ಟಳು. ನನ್ನ ಸಂಗೀತವನ್ನು ತುಳಿದು ಹಾಕಿದಳು. ಅವಳನ್ನು ಬಿಟ್ಟು ಬಂದದ್ದೇ ಒಂದು ಮರುಹುಟ್ಟಾಯಿತು. ಯಾವ ಹೆಂಗಸಿನ ಹಿಡಿತಕ್ಕೂ ಸಿಕ್ಕಿ ಹಾಕಿಕೊಳ್ಳಬಾರದೆಂಬ ನಿಶ್ಚಯ ಮೂಡಿತು. ಆದರೆ ಹೆಂಗಸಿಲ್ಲದೆ ಸ್ಫೂರ್ತಿ ಇಲ್ಲವೆಂಬ ಸತ್ಯವೂ ಆವಿಷ್ಕಾರವಾಗಿತ್ತು. ಯಾವ ಒಬ್ಬ ಹೆಂಗಸಿನ ಹಿಡಿತಕ್ಕೆ ಯಾಕೆ ಸಿಕ್ಕಬೇಕು? ಹಿಡಿತಕ್ಕೆ ಸಿಕ್ಕೋದೆಂದರೆ ಸ್ಫೂರ್ತಿಯ ಸೆಲೆ ಬತ್ತಿ ಮರುಭೂಮಿ ಆದಂತೆ. ಮದುವೆ ಅನ್ನೋದು ಅಂತಹ ಮರಳು ಗಾಡಾಗಿಸುವ ಕಾಯಂ ಹಿಡಿತ. ಅದರೊಳಕ್ಕೆ ಒಂದು ಕಿರುಬೆರಳಿನ ಉಗುರನ್ನು ಸಿಕ್ಕಿಕೊಳ್ಳಲು ಬಿಡಬಾರದೆಂಬ ವಿಚಾರ ಸ್ಪಷ್ಟವಾಯಿತು. ಮುದುಕ ಗಂಡನಿದ್ದಾಗಲೂ ಮನೋಹರಿ ನನ್ನನ್ನು ಎಷ್ಟು ಉನ್ಮಾದದಿಂದ ಪ್ರೀತಿಸಿದಳು, ನನ್ನಲ್ಲಿ ಎಷ್ಟು ಪ್ರಚಂಡ ಉನ್ಮಾದ ಉಕ್ಕಿಸಿದಳು. ಅನಂತರ ಅವಳೇ ಕ್ರಮೇಣ ನನ್ನಲ್ಲಿ ಭಾವಸಾಂದ್ರತೆಯನ್ನು ಕಳೆದುಕೊಂಡು ಕಾರ್ತಿಕನಲ್ಲಿ ಅನುರಕ್ತೆಯಾದಳು. ಅಥವಾ ಕಾರ್ತಿಕ ಸಿಕ್ಕಿದ್ದರಿಂದ ನನ್ನ ಮೇಲಿನ ಭಾವ ಕಮ್ಮಿ ಆಯಿತು. ಆಗ ಸಿಟ್ಟು ಬಂದಿತ್ತು. ಅವಳನ್ನು ಬಿಟ್ಟು ಬಂದ ನಂತರ ಅದೇ ಮಾರ್ಗವಾಯಿತು. ಒಬ್ಬ ಗಾಯಕ ಎಷ್ಟು ರಾಗಗಳನ್ನು ಹಾಡ್ತಾನೆ. ಎಲ್ಲೋ ಅವಿತಿರುವ ರಾಗವು ಆವಾಹಿಸಿರುವಾಗ ಮೈಕೈ ತುಂಬಿದ ಬಾಗುಬಳುಕುಗಳಿಂದ ತನ್ನ ಸುಂದರ ಸ್ವರೂಪದೊಡನೆ ಪ್ರತ್ಯಕ್ಷವಾಗುವ
ಹಾಗೆ ತನ್ನದೇ ಸ್ವರೂಪದ ವಿಶಿಷ್ಟ ಅನನ್ಯ ಸ್ಫೂರ್ತಿ ಕೊಡುವ ಹಾಗೆ ಒಬ್ಬ ಹುಡುಗಿಯು ತನ್ನದೇ ಆದ ಅನನ್ಯ ವಿಶಿಷ್ಟ ಸ್ಫೂರ್ತಿ ಕೊಡ್ತಾಳೆ. ಆ ರಾಗ ಹಾಡುವಾಗ ಬೇರೆ ರಾಗದ ಅರಿವು ಬರಬಾರದು. ಅನಂತರ ಇನ್ನೊಂದು ರಾಗ ಎತ್ತಿಕೊಂಡಾಗ ಇದರ ನೆನಪು ಬರಬಾರದು. ಯಾವ ರಾಗಕ್ಕೂ ಗಾಯಕನ ಮೇಲೆ ಕಾಯಂ ಹಕ್ಕಿನ ಹಿಡಿತವಿರಬಾರದು. ಸಂಪೂರ್ಣ ಸ್ವತಂತ್ರದಲ್ಲಿರಬೇಕೆನ್ನುವ ಕಲ್ಪನೆ ಸ್ಪಷ್ಟವಾಯಿತು. ಅಷ್ಟರಲ್ಲಿ 4 ವರ್ಷ ಕಳೆದಿತ್ತು. ರಾಮಕುಮಾರಿ ಗೋರೆ ಸಾಹೇಬರ ಮನೆಯಲ್ಲಿ ಅಡಿಗೆ ಸೇರಿ ಸಂಸಾರ ಸಾಗಿಸುತ್ತಿದ್ದಳು. ನನ್ನದೇ ಚಾಳಿನಲ್ಲಿ ನೆಲೆ ನಿಂತಿದ್ದಳು. ಮತ್ತೆ ಯಾಕೆ ಅಂಟಿಸಿಕೊಳ್ಳುವುದು ಅನ್ನುವ ಮನೋಭಾವದಲ್ಲಿ ದೂರ ಉಳಿದೆ ಎಂದು ನೆನಪಾದಾಗ 2 ವರ್ಷ ಒಂದೇ ಸಮನೆ ಅವಳೆದುರಿಗೆ ಒಂದು ರಾಗ ಅಭ್ಯಾಸ ಮಾಡಿಕೊಂಡರು. ಇದು ಯಾವ ರಾಗ ಅಂತ ಕೇಳಿದರೂ ಹೇಳುವಷ್ಟು ಗ್ರಹಿಕೆ ಇಲ್ಲದ ಹೆಂಗಸು. ಅಡಿಗೆಗೇನೋ ಚೆನ್ನಾಗಿ ಮಾಡ್ತಿದ್ಲು. ಅವಳ ಹತ್ತಿರ ಮತ್ತೆ ಹೋಗಿದ್ದರೆ ಸಂಗೀತಕ್ಕೆ ಯಾವ ಸ್ಫೂರ್ತಿ ಸಿಗ್ತಿತ್ತು? ಅದು ಗಾಢ ಉನ್ಮಾದದಲ್ಲಿ ಮನೋಹರಿಯಂಥ ಕಲಾವಿದೆಯ ಸಂಘ ಸ್ಫೂರ್ತಿಯನ್ನು ಅನುಭವಿಸಿದ ಮೇಲೆ. ನನ್ನಿಂದ ಸಂಗೀತ ಕಲಿಯಕ್ಕೆ ತಮ್ಮನ್ನು ಸಮರ್ಪಿಸಿಕೊಳ್ಳುವವರೆಗೂ ತಳ್ಳುವ ಸಂಗೀತ ಪ್ರೇಮ, ಸಂಗೀತ ಜ್ಞಾನಗಳ ಹುಡುಗಿಯರು ಲಭ್ಯವಿರುವಾಗ ರಾಮಕುಮಾರಿಯನ್ನು ಮತ್ತೆ ಕರೆದುಕೊಳ್ಳುವ ಯಾವ ಆಕರ್ಷಣೆ ಇತ್ತು? ಸಂಗೀತದ ತಿಳುವಳಿಕೆಯುಳ್ಳ ಚಂಪಳ ಆಕರ್ಷಣೆ ಸತ್ತು ಹೋಗಿತ್ತು. ನನ್ನನ್ನು ನನ್ನ ಸಂಪಾದನೆಯನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿಟ್ಟುಕೊಳ್ಳುವ ಅವಳ ಹೀನ ಮುಷ್ಟಿಯಿಂದ ಮಾತ್ರವಲ್ಲ, ನನಗೆ ಸ್ಫೂರ್ತಿ ಕೊಡುವ ಶಕ್ತಿ ಅವಳಲ್ಲಿ ಸತ್ತು ಹೋಗಿದೆ ಅಲ್ಲ, ಅವಳಲ್ಲಿ ಅದು ಎಂದೂ ಇರಲಿಲ್ಲ ಅನ್ನುವ ಅರಿವಿನಿಂದ. ಅದುವರೆಗೆ ನಾನು ನಗರದ ಒಬ್ಬ ಹುಡುಗಿಯನ್ನು ಮುಟ್ಟಿ ಮುದ್ದಿಸಿ ಅನುಭವಿಸಿರಲಿಲ್ಲ. ಸಂಗೀತ ಜ್ಞಾನವುಳ್ಳ ಒಬ್ಬ ಹೆಂಗಸಿನ ಸಂಘವೂ ಲಭಿಸಿರಲಿಲ್ಲ. ಚುನ್ನಿ, ರಾಮಕುಮಾರಿ ಇಬ್ಬರು ಸಂಗೀತ ಮನೋಧರ್ಮ ಇಲ್ಲದವರು, ವಿದ್ಯೆ ಇಲ್ಲದವರು, ಹಳ್ಳಿಯವರು. ಸಂಗೀತದ ಜ್ಞಾನವಿದ್ದರೂ ಅದನ್ನು ವ್ಯಾಪಾರಕ್ಕೆ ಹಚ್ಚೋದರಲ್ಲಿ ಹೆಚ್ಚು ಬುದ್ಧಿ ಇರೋ ಚಂಪ ಎಂಬ ಅರಿವಾಗಿತ್ತು. ಅವಳು ಬೇಡ, ಇವಳು ಬೇಡ, ಪೂರ್ಣ ಸ್ವತಂತ್ರ ಇರಬೇಕು ಎನ್ನುವ ನಿಶ್ಚಯದಲ್ಲಿ ದೂರ ಉಳಿದೆ. ಆದರೆ ಅವರ ಹತ್ತಿರ ಸರ್ಕಾರಿ ದಾಖಲೆಯ ಮದುವೆ ಹಕ್ಕು ಇತ್ತು. ತಿಂಗಳಿಗೆ ಅಷ್ಟು ದುಡ್ಡು ಎಸಿತಾ ದೂರವಿಟ್ಟೆ ಎನ್ನುವ ನೆನಪು ಮಾಡಿಕೊಂಡ. ಅಷ್ಟರಲ್ಲಿ ಕಣ್ಣಿಗೆ ಏನೋ ಚುಚ್ಚಿದಂತಾಯಿತು. ರೆಪ್ಪೆಗಳನ್ನು ತೆರೆದು ನೋಡಿದ. ಕಿಟಕಿಯಿಂದ ಬಿಸಿಲು ಬರುತ್ತಿತ್ತು. ಸರಸರನೆ ಎದ್ದು ಕುಳಿತ. 1 ವಾರದಲ್ಲಿ ಮನಸ್ಸು ಬೇರೊಂದು ಮಗ್ಗುಲಿಂದ ಮೆದುವಾಗತೊಡಗಿತು. ನಾನೇ ಲಗ್ನ ಪತ್ರಿಕೆ ಮಾಡ್ತೀನಿ, ಕನ್ಯಾದಾನನೂ ಮಾಡ್ತೀನಿ. ನಾನೊಬ್ಬ ಕಲಾವಿದ, ಸಂಗೀತಗಾರ. ನನ್ನ ಜೀವನದ ಜಾಡು ಬೇರೆ. ಆದರೆ ಅವರು ನನ್ನ ಮಕ್ಕಳು. ಅವರ ತಾಯಿ ಸಭ್ಯ ಹೆಂಗಸು. ಕುರ್ಲಾದವಳನ್ನು ಮದುವೆಯಾಗುವ ಮುನ್ನ ಇವಳನ್ನು ನಾನು ಮದುವೆಯಾಗಿದ್ದೆ ಅಂತ ಅವರು ಒಪ್ಪುವಂತೆ ಹೇಳ್ತೀನಿ. ಆ ಹುಡುಗನಿಗೆ ಫೋನ್ ಮಾಡಿ ಕರೆಸು, ಅವನ ತಂದೆ ತಾಯಿರ ವಿಳಾಸ ಕೊಡು ಎಂದು ಹೇಳುವ ಮನಸ್ಸಾಯಿತು. ಆ ಹುಡುಗ ಕುರ್ಲಾಗೆ ಹೋಗಿ ಆ ಚಾಂಡಾಲಿಯನ್ನು ಕೇಳಿದಂತೆ. ಅವಳ ಮಾತನ್ನು ನಂಬಿ ಇವನು ಬಿಟ್ಟನಂತೆ. ನೇರವಾಗಿ ನನ್ನ ಹತ್ರ ಬಂದು ಯಾಕೆ ಕೇಳಲಿಲ್ಲ? ಏಕಪಕ್ಷೀಯವಾದ ಮಾತಿನಿಂದ ಯಾವುದನ್ನು ತೀರ್ಮಾನಿಸಬಾರದು ಅನ್ನುವ ತಾಳ್ಮೆ ಇಲ್ಲದನು ಎಂಥ ಗಂಡನಾದನು ಎಂದುಕೊಂಡ. ಬಕುಲಳ ಆಫೀಸ್ಗೆ ಫೋನ್ ಮಾಡಿ ಹಾಗಂತ ಹೇಳೋ ಮನಸ್ಸಾಯಿತು. ಅವಳು ಕೊಟ್ಟಿದ್ದ ಕಾರ್ಡನ್ನು ಹುಡುಕುವಾಗ ಮನಸ್ಸು ಹಿಂದೇಟು ಹಾಕಿ ಪಾಟಿ ಸವಾಲು ಮಾಡುವ ವಕೀಲಳಂತೆ ಮಾತನಾಡಿದಳು. ಈಗ ನಾನಾಗಿಯೇ ತಗ್ಗಿ ಸಹಾಯ ಮಾಡಿದರೆ ಮತ್ತೆ ಏನಾದರೂ ಮನಚು ಮಾತಾಡಿಯಳು ಎಂಬ ಅನುಮಾನ ಹುಟ್ಟಿತ್ತು. ನೀವು ಈಗ ಬಂದರೂ ಅವನು ಒಪ್ಪೋಲ್ಲ. ಅದು ಮುರಿದು ಹೋದ ಮೇಲೆ ಬಂದೇನು ಪ್ರಯೋಜನ ಅಂದರೆ ಅವೆಂಬ ಅಂಜಿಕೆ ಹುಟ್ಟಿತು. ಕಾರ್ಡ್ ಕೈಗೆ ಸಿಕ್ಕಿದರೂ ಫೋನ್ ಮಾಡಿದದನ್ನು ಒಂದು ಕಡೆಗಿಟ್ಟ. ಯಾವಳ ಕೈಲಿ ಮಾತಾಡೋದು ಬೇಡ, ಯಾರ ತಂಟೇನೂ ಬೇಡ. ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲರ ಜೀವನಕ್ಕೂ ನಾನು ಹೊಣೆಯಲ್ಲ ಎಂದುಕೊಂಡು ಇಡೀ ಸಂಬಂಧವನ್ನು ಮರೆಯಲು ಯತ್ನಿಸಿದ. ಮನಸ್ಸಿಗೆ ತುಸು ನೆಮ್ಮದಿ ಎನ್ನಿಸಿತು. ಆದರೆ ಬೇಸರ ಕಾಡತೊಡಗಿತು. ಎಲ್ಲ ಥರದಲ್ಲೂ ಶುಷ್ಕ ಭಾವ. ಬೆಳಗಿನಿಂದ ತಂಬೂರಿ ಹಿಡಿದು ಸ್ವರ ಸಾಧನೆ ಮಾಡುವಲು ನೀರಸ ಅನುಭವ. ಎಲ್ಲವೂ ಒಣಗಿ ಹೋಗಿರುವಂಥ. ಮಧ್ಯಾಹ್ನ ಬಿಸಿಲಿನಲ್ಲೂ ಮರುಗಾಡಿನ ಮೇಲೆ ವಿಮಾನದಲ್ಲಿ ಹೋಗುವಾಗ ಕಾಣುವಂಥ ಶುಷ್ಕ ದೃಶ್ಯ. ಊಟ ತಿಂಡಿಯಲ್ಲೂ ರುಚಿ ಕಡಿಮೆಯಾಯಿತು. ಯಾವ ಕಾಸಶಿಶಿಗೂ ಪಾಠದ ನಂತರ ಇರು ಎಂದು ಹೇಳೋ ಮನಸ್ಸಿಲ್ಲ. ಉತ್ಸಾಹದ ಚಿಲುಮೆ. ಭೂಪಾಲಿ ಕೂಡ ತನ್ನ ಮುಖದಿಂದಲೇ ಒಳಗಿನ ಒಣ ಹವೆಯನ್ನು ಅಳಿತವಳಂತೆ ಮಾತಿನಲ್ಲಿ ಕಣ್ಣಿನಲ್ಲಿ ಸೂಚನೆ ಕೊಡದೆ ಪಾಠವಾದ ಮೇಲೆ ಸುಮ್ಮನೆ ಹೊರಟು ಹೋಗುತ್ತಿದ್ದಾಳೆ. ಅದರಿಂದ ಕಾಟ ತಪ್ಪಿತು ಎಂಬ ಸಮಾಧಾನವು ಒಂದು ಮೂಲೆಯಲ್ಲಿ ಹುಟ್ಟಿದರೂ ಇಡೀ ಮನಸ್ಸು ಮರುಳುಗಾಡಾಗಿದೆ ಎಂಬ ಅರಿವು ಹುಟ್ಟಿ ಇನ್ನಷ್ಟು ನೀರಸವಾಗುತ್ತಿತ್ತು. ಈ ನಡುವೆ ಬನಾರಸ್ನಲ್ಲಿ ಒಂದು ಕಚೇರಿ ಇತ್ತು. ಸಾಥಿದಾರರನ್ನು ನೀವು ಮುಂಬೈಯಿಂದ ಕರೆತರಲು ಅಗತ್ಯವಿಲ್ಲ. ನಿಮಗೆ ಸಾಥಿ ಮಾಡುವಂಥ ತಬಲಾ ಮತ್ತು ಹಾರ್ಮೋನಿಯಂ ವಾದಕರು ನಮ್ಮ ಬನಾರಸಿಯಲ್ಲಿದ್ದಾರೆ ಎಂದು ಕಾರ್ಯದರ್ಶಿ ಮೊದಲೇ ಹೇಳಿದ್ದ. ಅಲ್ಲಿ ಹೋಗಿ ನೋಡಿದರೆ ರಾಮ್ ರತನ್ ಯಾದವರ ಹಾರ್ಮೋನಿಯಂ, ಸ್ವತಃ ಕಿಶನ್ ಮಹಾರಾಜರ ತಬಲಾ. ಎಂಥ ಗಾಯಕನು ಗೌರವ ಪಡಬೇಕಾದ ಪರಿಪಕ್ವನಾಗದ ಸಂಗೀತಗಾರನು ಗಾಬರಿಯಾಗಬೇಕಾದ ಜೋಡಿ. ಎಂಥ ಲಯಗಾರಿಕೆಗೂ ತಬಲದ ಚೌಕಟ್ಟು ಕೊಡುವ, ಅವಕಾಶ ಕೊಟ್ಟರೆ ಹೊಸ ಹೊಸ ಲಯಗಳನ್ನು ಬಾರಿಸಿ ಸವಾಲು ಹಾಕುವ, ತಬಲದಲ್ಲಿ ರಾಗದ ಭಾವವನ್ನು ಸೃಷ್ಟಿಸುವ, ಸ್ಫೂರ್ತಿ ಹುಟ್ಟಿಸುವ ಕೈ. ಅವನಿಗೆ ಅಂಜಿಕೆಯಾಯಿತು. ತನ್ನ ಒಳಗೆ ಹೋಗಿರುವ ಭಾವದಲ್ಲಿ ಇವರ ಕಲೆಯನ್ನು ಉದ್ದೀಪಿಸಿ ನಾನು ಹರಿಯುವಂತೆ ಹಾಡಬಲ್ಲನೆಂಬ ಅನುಮಾನ ಹುಟ್ಟಿತು. ಆಲಾಪವನ್ನು ಶುರು ಮಾಡಿದಾಗ ತನ್ನ ಅಂಜಿಕೆ ತನಗೆ ನಿಜವೆಂದು ಕಾಣತೊಡಗಿತು. ಬನರಾಸಿನ ಶ್ರೋತೃಗಳು ಮಹಾರಸಿಕರು. ರಸದ ಎಂತೆಂಥ ಮುಚ್ಚಿದ ಕಣ್ಣಿಗಳನ್ನು ಗುರುತಿಸಿ ಬಿಡಿಸಬಲ್ಲವರು. ಅವರಲ್ಲಿ ಬಹುಪಾಲು ಜನರು ಸ್ವತಃ ಅಲ್ಲವಾದರೂ ಹಾಡಿ ನುಡಿಸಿ ಅನುಭವದಿಂದ ಶಾಸ್ತ್ರಜ್ಞಾನ ಸಂಪಾದಿಸಿದವರು. ನಾಡಿಸ್ಥಾನವನ್ನು ಕೈಯಲ್ಲಿ ಮುಟ್ಟದೇ ಅದರ ಲಕ್ಷಣಗಳನ್ನು ಹೇಳಬಲ್ಲ ಒಳನೋಟ ಉಳ್ಳವರು. ತನ್ನ ಆಲಾಪ ಶಾಸ್ತ್ರಬದ್ಧವಾಗಿದೆ. ಕಿಂಚಿತ್ ಅಪಸ್ವರವಾಗಲಿ ಅಪಚಲನೆಯಾಗಲಿ ಇಲ್ಲದೆ ಸಾಗುತ್ತಿದೆ. ಆದರೆ ಸ್ವರನಾಡಿಯನ್ನು ಮಿಡಿದರೆ ಉಂಟಾಗುವ ರಸಪ್ರೋಕ್ಷಣೆಯಾಗುತ್ತಿಲ್ಲ. ನಾನು ಒಂಟಿಯಾಗಿ ಹೆಣಗುತ್ತಿದ್ದೇನೆ ಅಷ್ಟೇ ಎಂಬ ಅರಿವು ನನಗೆ ಆಗುತ್ತಿದೆ. ಸಭಿಕರೇನೋ ಸಭಾ ಮರ್ಯಾದೆಯಿಂದ ಕಲಾವಿದನ ಸ್ಫೂರ್ತಿ ನಾಶ ಮಾಡಬಾರದೆಂದು ರಿಯಾಯಿತಿಯಿಂದ ತಲೆಯಾಡಿಸುತ್ತಿದ್ದಾರೆ. ಮುಂದಿನ ಸಾಲಿನಲ್ಲಿರುವ ಒಬ್ಬ ವೃದ್ಧರ ನಡುವೆ ಒಮ್ಮೆ ವಾಹ್ ಅನ್ನುತ್ತಿದ್ದಾರೆ. ಆದರೆ ತಾನು ಇಂಥ ರಿಯಾಯಿತಿ ಮೇಲೆ ಸಂಚರಿಸುವ ಸವಾರನಲ್ಲ.
ತನ್ನ ಮೂಲಶಕ್ತಿಯನ್ನು ಆವಾಹಿಸಿಕೊಳ್ಳುವ ಕಲಾವಿದನಾಗಬೇಕು ಎಂಬ ಎಚ್ಚರ ಮೂಡಿತು. ಇದ್ದಕ್ಕಿದ್ದಂತೆ ಒಂದು ಉಪಾಯ ಹೊಡೆಯಿತು. ಮೈಕಿನ ಹತ್ತಿರಕ್ಕೆ ಮುಖ ತಂದು, ಕಿಶನ್ ಮಹಾರಾಜರು ಇರುವಾಗ ಅವರನ್ನು ಬಿಟ್ಟು ಆಲಾಪ ಶುರು ಮಾಡಿದ ನನ್ನ ತಪ್ಪನ್ನು ಕ್ಷಮಿಸಬೇಕು. ಈಗ ಇದೇ ರಾಗದ ಆಲಾಪವನ್ನು ವಿಲಂಬಿತ ಏಕತಾಲದಲ್ಲಿ ಪುನರಾಪಿಸುತ್ತೇನೆ ಎಂದು ಹೇಳಿ ಅವರ ಕಡೆಗೆ ನೋಡಿದ. ಮಹಾರಾಜರ ಕಣ್ಣುಗಳಲ್ಲಿ ತುಂಟಾಡದ ನಗೆ ಸೂಸಿತು. ಅರೆಪದ್ಮಾಸನದಲ್ಲಿ ಇದ್ದ ಅವರು ಎಂದಿನ ವಜ್ರಾಸನದಲ್ಲಿ ಕುಳಿತರು. ಇವನು ಆರಂಭಿಸಿ ಸಂತೋರಿಸಿದ. ಕಾಲವು ಅವರ ಕೈಗೆ ಹೋಯಿತು. ಸದ್ದು ಗದ್ದಲವಿಲ್ಲದೆ ಅವರು ಅದನ್ನು ವಶಕ್ಕೆ ತೆಗೆದುಕೊಂಡರು. ಇವನಿಗೆ ಜೊತೆ ಸಿಕ್ಕಿತು, ಪ್ರಚೋದನೆ ಸಿಕ್ಕಿತು. ಹಾರ್ದಿಕ ಸಹಕಾರದಲ್ಲೂ ಕ್ರೀಡಾತ್ಮಕ ಸ್ಪರ್ಧೆ ಸೃಷ್ಟಿಯಾಯಿತು. ಶುಷ್ಕತೆಯು ಮಾಯವಾಗಿ ರಸ ಒಸರಿತು. ಅದೇ ರಾಗ, ಅವೇ ಆರೋಹ ಅವರೋಹ ವಾದಿ ಸಂವಾದಿಗಳು. ಮಳೆ ಬಿದ್ದ ಮರುದಿನ ಮರದ ಎಲೆಗಳಂತೆ ನಳನಳಿಸತೊಡಗಿದು. ಈಗ ಜನಗಳ ಮುಖದಲ್ಲಿ ವ್ಯಕ್ತವಾಗುತ್ತಿದ್ದು ಸಭಾ ಮರ್ಯಾದೆಯ ಸಜ್ಜನಿಕೆಯ ರಿಯಾಯಿತಿಯಲ್ಲ, ನನ್ನ ಅಧಿಕಾರದಿಂದ ಗೆದ್ದು ವಸೂಲು ಮಾಡುತ್ತಿರುವ, ಒಳಗೆ ನಿಲ್ಲಲಾರದೆ ಉಕ್ಕಿ ಹರಿಯುತ್ತಿರುವ ಮೆಚ್ಚುಗೆ ಎಂದು ಅರ್ಥವಾಯಿತು. ಕಚೇರಿ ಅದ್ಭುತ ಯಶಸ್ವಿಯಾಯಿತು. ಮಧ್ಯ ಮತ್ತು ದ್ರುತ ಲಯಗಳಿಗೆ ಬಂದಾಗಲಂತೂ ತಬಲಾದೊಡನೆ ನಡೆಸುತ್ತಾ ಸಾಗಿದ ಸರಸ ಕ್ರೀಡೆಯು ರಾಗರಸದ ಇದುವರೆಗೆ ತನಗೇ ಗೊತ್ತಿಲ್ಲದ ಹಲವು ಪೋಷಕ ಭಾವವನ್ನು ಸೃಷ್ಟಿಸಿ ತುಂಬಿ ಹರಿಸಿತು. ತಾನು ಬನರಾಸನ್ನು ಗೆದ್ದೆ, ಕಾಶಿಯನ್ನು ಗೆದ್ದೆ ಎಂಬ ತೃಪ್ತಿಯಲ್ಲಿ ಮುಕ್ತಾಯ ಮಾಡಿದ. ಆ ರಾತ್ರಿ ಎಲ್ಲ ಮನಸ್ಸು ನಿದ್ರೆಯಲ್ಲೂ ಹಿತವಾದ ಲಹರಿಯಲ್ಲಿತ್ತು. ಮರುಮಧ್ಯಾಹ್ನ ವಿಮಾನ ಹತ್ತಿ ಹಿಂದಿರುಗುವಾಗ ಮತ್ತೆ ಶುಷ್ಕ ಭಾವ ಕಾಣಿಸಿಕೊಂಡಿತ್ತು. ವಿಮಾನದೊಳಗೆ ಕಿವಿಯನ್ನು ತುಂಬಿಕೊಳ್ಳುವ ಏಕತಾನದ ಒಣಸದ್ದಿನಂತೆ. ಗಗನಸಖಿಯನ್ನು ಕೇಳಿ ಒಂದಿಷ್ಟು ಹತ್ತಿ ತರಿಸಿಕೊಂಡು 2 ಕಿವಿಗಳಿಗೂ ತುರುಕಿಕೊಂಡಾಗ ತುಸು ಕಡಿಮೆಯಾಯಿತು. ಕಿಟಕಿಯಿಂದ ಕೆಳಗೆ ನೋಡುತ್ತಿರುವಾಗ ಎತ್ತೆತ್ತಲು ಅಲೆಯುತ್ತಿದ್ದ ಮನಸ್ಸು ಕಲೆಯು ಕೊಡುವ ರಸವು ತಾತ್ಕಾಲಿಕವಾದದ್ದಲ್ಲವೇ ಎಂಬ ಉದ್ಗಾರ ಸೃಷ್ಟಿಸಿತು. ಆ ಉದ್ಗಾರದ ಅರ್ಥ ಅವನಿಗೆ ಪೂರ್ತಿಯಾಗಲಿಲ್ಲ. ಕಿಶನ್ ಮಹಾರಾಜರ ಲಯದ ಅಣೆಕಟ್ಟು, ಬನರಾಸನ ಸಹಸ್ರ ಸಂಗೀತ ರಸಿಕರ ಮುಖಭಾವಗಳ ಪೋಷಣೆಯಲ್ಲಿ ನನ್ನ ಮನಸ್ಸು ಒಣ ನೆಲವನ್ನು ತೋಡಿ ಸಮೃದ್ಧ ಚಿಲುಮೆಯನ್ನು ಉಕ್ಕಿಸಿತು. ಕಚೇರಿ ಕಳೆದು ವಿಜೃಂಭಣೆ ಇಳಿದು ಹೋದ ಮೇಲೆ ಜಲಾಂಶವನ್ನೆಲ್ಲ ಇಂಗಿಸಿ ಆವಿ ಮಾಡಿ ಹೊರ ಹಾಕುವ ಒಣ ಹವೆ ಎನ್ನಿಸಿತು. ಏನು ಹೊಸ ಅರ್ಥ ಹೊಳೆದಂತಾಯಿತು. ಆದರೆ ಅದು ಸ್ಪಷ್ಟವಾಗಲಿಲ್ಲ. ಸ್ಪಷ್ಟವಾಗುವಂತೆ ಚಿಂತಿಸುವ ಅಭ್ಯಾಸವೂ ಅವನಿಗಿರಲಿಲ್ಲ. ದಿಲ್ಲಿಯನ್ನು ವಿಮಾನ ಬದಲಿಸಿ ಹೊರಟಾಗ ಅವನ ಪಕ್ಕದ ಜಾಗ ಖಾಲಿ ಇತ್ತು. ವಿಮಾನವು ಎತ್ತರವನ್ನೇರಿ ಸಮಸ್ಥಿತಿಗೆ ಬಂದು, ಈಗ ನಿಮ್ಮ ಕುರ್ಚಿಯ ಬೆಲ್ಟುಗಳನ್ನು ಕಳಚಬಹುದು ಎಂಬ ಸೂಚನೆ ಬಂದ 5 ನಿಮಿಷದ ನಂತರ ಒಬ್ಬ ಹುಡುಗಿ ಹತ್ತಿರ ಬಂದು, ನಮಸ್ಕಾರ, ನಿಮ್ಮ ಕಚೇರಿ ಮುಂಬೈಯಲ್ಲಿ ಎಲ್ಲಿ ನಡೆದರೂ ನಾನು ತಪ್ಪಿಸ್ಕೊಳ್ಳೋಲ್ಲ. ನಿಮ್ಮ ಸಂಗೀತ ಅಂದರೆ ನನಗೆ ಮೆಚ್ಚುಗೆ ಎಂದಳು. ಅವಳ ಮುಖ ನೋಡಿದ. ಭುಜದವರೆಗೆ ಬಾಬ್ ಮಾಡಿದ ತುಂಬುಗೂದಲು, ಪ್ಯಾಂಟ್ ಹಾಕಿ ಮೊಲೆಗಳ ಮಾಟವನ್ನು ತೋರಿಸುವಂಥ ಅರ್ಧ ತೋಳಿನ ಇನ್ಶರ್ಟ್, ಚುರುಕಾದ ಕಣ್ಣುಗಳು, ಸುಮಾರು 25ರ ವಯಸ್ಸು. ಅವಳ ಪಕ್ಕದಿಂದ ಹಾದು ಹೋದ ಗಗನ ಸುಖಿಗಿಂತ 2-3 ಇಂಚು ಎತ್ತರ. ಅವನು ಸಂತೋಷ ಎಂದ. ಈ ಜಾಗ ಖಾಲಿ ಇದೆಯೇ, ನಾನು ಕೂರಬಹುದೇ ಎಂದು ಆಪ್ತವಾಗಿ ಕೇಳಿದಳು. ಅವನಿಗೆ ಖುಷಿಯಾಯಿತು, ನೀರಸತೆ ಕಳೆದಂತಾಯಿತು. ಬನ್ನಿ ಬನ್ನಿ ಎಂದ. ಅವಳು ಕುಳಿತ ನಂತರ, ಸಂಗೀತ ಕಲಿತಿದ್ದೀರಾ ಎಂದ. ಕಲಿತಿದ್ದೆ, ಮೆಡಿಕಲ್ ಸೇರಿದ ಮೇಲೆ ಸಮಯ ಸಿಗ್ತಾ ಇಲ್ಲ. ಈಗ ದಿಲ್ಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ನಲ್ಲಿ MD ಮಾಡ್ತಿದ್ದೀನಿ. ನಿಮ್ಮ ಪಕ್ಕದಲ್ಲಿ ಕೂತು ನಿಮ್ಮ ಕೈಯಲ್ಲಿ ಮಾತನಾಡೋ ಅವಕಾಶ ಸಿಗುತ್ತೆ ಅನ್ನುವ ಕನಸು ಕೂಡ ಇರಲಿಲ್ಲ. ಓಹ್, ಎಷ್ಟು ಸಂತೋಷವಾಗ್ತಿದೆ. ದಿಲ್ಲಿಯಿಂದ ಬರ್ತಿದ್ದೀರಾ ಎಂದಳು. ಅವನಿಗೆ ಅವಳಲ್ಲಿ ಆಸಕ್ತಿ ಮೂಡಿತು. ಇವಳು ನಿಜವಾಗಿ ಒಬ್ಬ ಫ್ಯಾನ್, ಸಂಗೀತ ಕಲಿಯೋವಳಲ್ಲ. ಆದರೂ ಎಂದು ಅವಳ ಮುಖ ನೋಡಿದ. ಮೆಚ್ಚುಗೆಯೇ ತುಳುಕುವ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದಾಳೆ. ಮುಂಬೈ ಬಂದಾಗ ತನ್ನ ಕಾರ್ಡು ಕೊಟ್ಟು ಬಿಡುವಾದಾಗ ಬನ್ನಿ ಎನ್ನಬಹುದೇ ಎಂದು ಮನಸ್ಸಿನ ಒಂದು ಭಾಗವು ಲೆಕ್ಕ ಹಾಕತೊಡಗಿತು. ದಿಲ್ಲಿಯ ಶೃಂಗ ಸಂಸ್ಥೆಯಲ್ಲಿ MD ಮಾಡುತ್ತಿದ್ದಾಳೆ. ಮುಂಬೈ ಮೂಲ ಸ್ಥಾನ ಇರಬಹುದು, ಅನುಕೂಲಸ್ಥ ಮನೆ. ಇಲ್ಲದಿದ್ದರೆ ಊರಿಗೆ ಹೋಗಿ ಬರೋಕ್ಕೆ ವಿಮಾನ ಹೇಗೆ ಬಳಸ್ತಾಳೆ? 2ಯ ದರ್ಜೆ ರೈಲು ಸ್ಲೀಪರ್ ಬಿಟ್ಟು. ಇಂಥವ್ರು ಬಂದು ಚೆಂದಾಗಿ ಮಾತಾಡಿಸ್ತಾರೆ, ಆಟೋಗ್ರಾಫ್ ತಗೋತಾರೆ. ಭೇಟಿಯಾಗಿದ್ದರಿಂದ ಖುಷಿಯಾಯಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಹೋಗ್ತಾರೆ. ನನಗಾಗಿಯೇ ಕಾರ್ಡ್ ಕೊಟ್ಟು ಆಸಕ್ತಿ ತೋರಿಸಿ ಮೂರ್ಖನಾಗೋದು ಬೇಡ ಎಂದು ಇನ್ನೊಂದು ಭಾಗವು ತೂಕ ಹೇಳಿತು. ಹುಡುಗಿ ಮಾತ್ರ, ನಿಮ್ಮ ಸಂಗೀತ ಕೇಳಿದರೆ ಸಿಗುವ ಉಲ್ಲಾಸ ಬೇರೆ ಯಾವುದರಲ್ಲೂ ಇಲ್ಲ. ದೈವಾಂಶವಿಲ್ಲದೆ ಇಂಥ ಕಲೆ ಯಾರಿಗೂ ಸಿದ್ಧಿಸೋಲ್ಲ. ನನ್ನ ಸ್ನೇಹಿತೆ ಒಬ್ಬಳಿದ್ದಾಳೆ, ಅವಳದು ಇದೇ ಅಭಿಪ್ರಾಯ ಎನ್ನುತ್ತಿದ್ದಳು. ಹೆಂಗಸರು ಮೆಚ್ಚುಗೆ ನುಡಿದಾಗ ಅದನ್ನು ವಿನಯಕ್ಕಾದರೂ ಅಲ್ಲ ಗೆಳೆಯದೆ ಮುಗುಳ್ಳಗೆಯಿಂದ ಸ್ವೀಕರಿಸಿ ಅವರು ಆ ಮಾತನ್ನು ಮುಂದುವರಿಸಿ ಬೆಳೆಸುವಂತೆ ಪ್ರೋತ್ಸಾಹಿಸುವ ಕರಗತವಾದ ಕಲೆ ಹೊರಬಂತು. ಹುಡುಗಿಗೆ ಮುಂದೆ ಮಾತನಾಡುವ ಲಹರಿ ಬಂತು. ಅವನು ಅವಳ ಮುಖವನ್ನು ಸರಿಯಾಗಿ ನೋಡಿದ. ತನಗೆ ಈಗ ಇರುವ ಹುಡುಗಿಯರ ಹೆಂಗಸರ ಜೊತೆಯೇ ಬೇಡವಾಗಿದೆ. ಭೂಪಾಲಿಯನ್ನು ಮುಟ್ಟಿಯೇ 1 ತಿಂಗಳಾಯಿತು. ಇನ್ನು ಇವಳ ಕೈಯಲ್ಲಿ ಕುಶಲ ಸಂಭಾಷಣೆ ಮಾಡಿಕೊಂಡು 1.5 ಗಂಟೆ ಕಳೆಯುವುದರಲ್ಲಿ ಏನು ಬಂತು ಎಂಬ ನಿರುತ್ಸಾಹ ಹುಟ್ಟಿತು. ಆಕಳಿಸುವವನಂತೆ ಕೈಯನ್ನು ಅಡ್ಡಲಾಗಿ ಹಿಡ್ಕೊಂಡು ದೊಡ್ಡದಾಗಿ ಬಾಯಿ ತೆರೆದ. ಆನಂತರ ಸಾರಿ, ರಾತ್ರಿ ಕಚೇರಿ, ನಿದ್ರೆ ಇಲ್ಲ ಎಂದು ಹೇಳುತ್ತಾ ಬಾಯಿಯ ಜೊತೆಗೆ ಕಣ್ಣು ಮುಚ್ಚಿದ. 1 ನಿಮಿಷದ ನಂತರ ಅವಳು ಎದ್ದು ಹೋದ ಸಪ್ಪಳ ಕೇಳಿತು. ಕಣ್ಣನ್ನು ಹಾಗೆ ಮುಚ್ಚಿ ಕುಳಿತಿದ್ದಾಗ ಎಷ್ಟಾದರೂ ಬಕುಲ ಈ ಕಾಲದ ಹುಡುಗಿ. ಸಿಟ್ಟು ಸೆಡವುಗಳೆಲ್ಲ ಇದೆ. ಈ ಹುಡುಗಿಯ ಥರ ಅವರಮ್ಮನನ್ನೇ ಭೇಟಿ ಮಾಡಿ ಬಕುಲಳ ಆ ಗಂಡು, ಏನವನ ಹೆಸರು, ಅವಿನಾಶ್, ಅವನ ಅನುಮಾನ ಬಗೆಹರಿಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿ ಸಾಮರಸ್ಯ ಸೃಷ್ಟಿಸಿಕೊಂಡರೆ ಹೇಗೆ ಎಂಬ ಆಲೋಚನೆ ಬಂತು. ಅದೊಂದು ದೊಡ್ಡ ಹೆಜ್ಜೆಯ ಕ್ರಾಂತಿಕಾರಿ ಆಲೋಚನೆ ಎಂದು ಅವನಿಗೆ ಅನ್ನಿಸಿತು.
24 ವರ್ಷದ ನಂತರ ಹೋಗಿ ನೋಡುವುದು. ಇಷ್ಟು ದಿನ ಯಾಕೈ ಬಿಟ್ರಿ ಅಂತ ಕೇಳ್ತಾಳೆ ಎಂಬ ಅಂಜಿಕೆ ಹುಟ್ಟಿತು. ಗಗನ ಸಖಿಯ ಉಪಹಾರದ ಗಾಡಿನೂ ತಂಡಿಕೊಂಡು ಬಂದವಳಿಗೆ ಗ್ರಾಚಾರ ಆಗಿತ್ತು. ನಾನೇನು ಸುಖವಾಗಿದ್ದೀನಿ ಅಂತ ತಿಳ್ಕೊಂಡ್ಯಾ? ನಿನ್ನ ಮಧ್ಯೆ ರಾಹುವಿನಂತೆ ಬಂದ ಅವಳನ್ನು ಬಿಟ್ಟುಬಿಟ್ಟೆ. ನನ್ನ ಕೈ ನೋಡಿದ ಕಾಶಿಯ ದೊಡ್ಡ ಜ್ಯೋತಿಷಿಯೇ ಹೇಳಿದ್ರು, ನಿನಗೆ ಸಂಸಾರ ಸುಖವಿಲ್ಲ, ಸಂಗೀತ ಸೇವೆಯೆಂದು ನಿನ್ನ ಹಣೆಯಲ್ಲಿ ಬರೆದಿರೋದು ಅಂತ. ಕೆಲಕ್ಕೆ ಪ್ರಯೋಜನವಿಲ್ಲ. ಈಗ ಮಗಳ ಮದುವೆಗೆ ಏನು ಮಾಡಬೇಕು ಹೇಳು? ನೀನು ಅಡುಗೆ ಕೆಲಸ ಬಿಟ್ಬಿಡು. ಪ್ರತಿ ತಿಂಗಳು ಬಡ್ಡಿ ಬರುವ ಹಾಗೆ ನಿನ್ನ ಹೆಸರಿನಲ್ಲಿ ಬ್ಯಾಂಕ್ ಠೇವಣಿ ಇಡ್ತೀನಿ ಅನ್ನೋದು. ಇನ್ನು ಗುರ್ರ ಅಂದರೆ ಸಮಯಕ್ಕೆ ತಕ್ಕ ಹಾಗೆ ಸಾಮ ಭೇದಗಳ ಮಾತಿನಿಂದ ಸಮಾಧಾನ ಮಾಡೋದು ಎಂಬ ದಾರಿ ಹೊಳೆಯಿತು. ಅವಳಿಗೂ ಒಂದು 4-5 ಲಕ್ಷದ ಠೇವಣಿ ಮಾಡಿಕೊಡ್ಬೇಕೆಂಬ ನಿಶ್ಚಯ ಮಾಡಿ ಮನಸ್ಸಿಗೆ ನೆಮ್ಮದಿ ಬಂತು. ಶರೀರವು ಹುಚ್ಚೆದ್ದು ಮುಂಬೈಯ ಕಾಮಾಟಿ ಗೇರಿಗೆ ಹೋಗಿ ಹಾಳಾಗುತ್ತಿದ್ದ ಸ್ಥಿತಿಯಲ್ಲಿದ್ದಾಗ ತಾಳಿ ಕಟ್ಟಿಸಿಕೊಂಡು 2 ಮಕ್ಕಳನ್ನು ಹೆತ್ತಳೆಂಬ ಕರುಣೆ ಹುಟ್ಟಿತು. 5 ಲಕ್ಷ ಯಾವ ಮಹಾದುಡ್ಡು! ಮುಂದಿನ 5 ಕಚೇರಿಗಳ ಸಂಪಾದನೆ ಅವಳಿಗೆ ಕೊಟ್ಟ ನಂತರ ಉಳಿದ ಖರ್ಚು ವೆಚ್ಚ ಎಂಬ ಲೆಕ್ಕ ಹಾಕಿದ. ಟ್ಯಾಕ್ಸಿ ಹಿಡಿದು ಫ್ಲ್ಯಾಟಿಗೆ ಹೋಗುವ ಹೊತ್ತಿಗೆ ಅಂಜಿಕೆ ಆಗತೊಡಗಿತು. ಹಣ ಕೊಡುವುದು ಸರಿ, ನ್ಯಾಯವೂ ಹೌದು. ಆದರೆ ಹೋಗಿ ಮುಖ ಕೊಟ್ಟು ನಾನೇ ಮಾತನಾಡಿಸುವುದು ಅಂದರೆ ಕಳಿಸಿದ 1 ಲಕ್ಷವನ್ನು ವಾಪಸ್ ಕಳಿಸಿದ ಧಿಮಾಕಿನವಳಿಗೆ ಲಿಫ್ಟ್ ಹತ್ತುವಾಗ ಟಿಫ್ನಿಸ್ ಕೈಯಲ್ಲಿ ಹೇಳಿ ಕಳಿಸಿದರೆ ಹೇಗೆ? 5 ಲಕ್ಷ ಬೇಡ ಅಂದರೆ ನನ್ನ ತಪ್ಪಿಲ್ಲ, ಮಗಳ ಮದುವೆಯಲ್ಲೂ ನಿನ್ನ ಪಾತ್ರವಿಲ್ಲ ಅಂದರೂ ನನ್ನ ತಪ್ಪಿಲ್ಲ, ಆಮೇಲೆ ನೆಮ್ಮದಿಯಿಂದ ಇರಬಹುದು ಎಂಬ ಬಿಡುಗಡೆಯ ಉಪಾಯ ಹೊಳೆದು ಹಗುರವಾಯಿತು. 1 ವಾರ ಅತ್ತ ಇತ್ತ ಹೊಯ್ದಾಡಿದ ನಂತರ ತಾನೇ ಹೋಗಿ ಸ್ವತಃ ಎದುರಿಸಿ ಬಗೆಹರಿಸಿಕೊಳ್ಳುವುದು ಉತ್ತಮ ಎಂಬ ತೀರ್ಮಾನಕ್ಕೆ ಬಂದ. ಮೊದಲೇ ತಿಳಿಸಿ ಉತ್ತರವನ್ನು ಸಬೂಬನ್ನು ಸಿದ್ಧಪಡಿಸಿಕೊಳ್ಳುವ ಅವಕಾಶ ಕೊಡದೆ ಇದ್ದಕ್ಕಿದ್ದಂತೆ ಹೋಗುವುದು ನಿಶ್ಚಯಿಸಿದ. ಗೋರೆ ಸಾಹೇಬರ ಮನೆಯಿಂದ ಸಂಜೆ 4:15 5 ವೇಳೆಗೆ ಹಿಂದಿರುಗುತ್ತಾಳೆಂದು ಟಿಪ್ನಿಸ್ ಹೇಳಿದ ನೆನಪಾಯಿತು. ಬೊರಿವಿಲಿ ಸ್ಟೇಷನ್ನಿಂದ ಚಾಳಿಗೆ ಹೋಗುವ ದಾರಿ 24 ವರ್ಷವಾದರೂ ಸ್ಪಷ್ಟವಾಗಿ ನೆನಪಿದೆ ಎಂದುಕೊಳ್ಳುವಾಗ ಈಗ ಅದು ಮೊದಲಿನ ಬೊರಿವಲಿಯಾಗಿ ಉಳಿದಿರಲ್ಲ, ಮುಂಬಯಿಯ ಕಿಷ್ಕಿಂಧದ ಒಳಭಾಗವೇ ಆಗಿರುತ್ತೆ ಎಂಬ ಅರಿವು ಹುಟ್ಟಿತು. ಬಕುಲ ಕೊಟ್ಟ ಕಾರ್ಡನ್ನು ಕಿಸೆಗೆ ಹಾಕಿಕೊಂಡು ಕೆಳಗಿಳಿದ. 20 ವರ್ಷದಿಂದ ನಾನು ಮುಂಬಯಿಯ ಲೋಕಲ್ ರೈಲು ಹತ್ತಿಯೇ ಇಲ್ಲವೆಂಬ ನೆನಪಾಯಿತು. ರೈಲಿನಲ್ಲಿ ಹೋದರೂ ಅಲ್ಲಿ ಚಾಳಿ ತನಕ ನಡೆಯಬೇಕೆಂದು ಯೋಚಿಸಿ ಒಂದು ಟ್ಯಾಕ್ಸಿ ಹತ್ತಿ ಕುಳಿತ. ಬಾಗಿಲು ಮತ್ತು ಗೋಡೆಗಳಿಗೆ ಬಣ್ಣ ಹಾಕಿಸಿದರೂ ಗುರುತು ಸಿಕ್ಕಿತು. ಕದ ಅರ್ಧ ತೆಗೆದಿತ್ತು. ಬಗ್ಗಿ ನೋಡಿದ. ಅದರಲ್ಲಿಯೇ ಒಂದು ಕೋಣೆಯ ವಿಂಗಡಣೆ ಕಾಣಿಸಿ ಯಾರೂ ದೃಷ್ಟಿಗೆ ಬೀಳಲಿಲ್ಲ. ಬಾಗಿಲಿನಿಂದ ಪಕ್ಕದಲ್ಲಿ ಕರೆಗಂಟೆ ಒತ್ತಿದ. ಅಡಿಗೆ ಮನೆಯಿಂದ ಬಂದವಳು. ಹೌದು, 24 ವರ್ಷದಿಂದ ನೋಡಿರದಿದ್ದರೂ ಅದೇ ಆಕೃತಿಯ ಸ್ನೋ ಪೌಡರ್ಗಳನ್ನು ಕಾಣದ, ಚಳಿ ಬಿಸಿಲು ಇಬ್ಬನಿ ಶೆಕೆಗಳಿಗೆ ಹೊಂದಿಕೊಳ್ಳುವ ಒರಟು ಚರ್ಮದ ಮುಖ, ಹಣೆಗೆ ಕುಂಕುಮ, ಸರಳವಾದ ಬೂದು ಚೆಕ್ಕೆಗಳ ಬಿಳಿ ಸೀರೆ, 2 ಕಿವಿಯ ಮೇಲ್ಭಾಗದಲ್ಲಿ ಪಟ್ಟೆಯಂತೆ ಬಿಳುಪಾದ ತಲೆಗುದಲು, ನೆತ್ತಿಯ ಮಧ್ಯಕ್ಕೆ ಬೈತಲೆ ತೆಗೆದು ಬಾಚಿಕೊಂಡ ಜಡೆ, ಕೊರಳಿನಲ್ಲಿ ಕರಿಮಣಿಯ ಮಂಗಳಸೂತ್ರ, 2 ಕೈಗೂ 2 ಕೆಂಪು ಗಾಜಿನ ಬಳೆಗಳು. ಸೀರೆಯನ್ನು ಕಚ್ಚೆ ಹಾಕಿ ಹುಟ್ಟಿಲ್ಲದಿದ್ದರೂ ನೋಡಿದ ತಕ್ಷಣ ಕೆಳಮಧ್ಯಮ ವರ್ಗದ ಮಹಾರಾಷ್ಟ್ರೀಯಳಂತೆ ಕಾಣುತ್ತಿದ್ದಳು. ನಾನು, ಇವನು ಹೇಳಿಕೊಂಡ. ಒಂದು ಕ್ಷಣ ಇವನನ್ನು ನೋಡಿದ ನಂತರ ಅವಳು ಸಂಭ್ರಾಂತಳಾದಳು. ದೃಷ್ಟಿಯನ್ನು ತಕ್ಕಿಸಿದಳು. ಗೊತ್ತಾಗಲಿಲ್ಲವೇ? ನಾನು, ಇವನು ಮತ್ತೆ ಹೇಳಿಕೊಂಡ. ಅವಳು ಚೇತರಿಸಿಕೊಂಡಳು. ಮಕ್ಕಳು ಮನೆಯಲ್ಲಿಲ್ಲ, 7 ಗಂಟೆ ಮೇಲೆ ಬಂದರೆ ಸಿಗ್ತಾರೆ ಎಂದಳು. ನನ್ನ ಗುರುತು ಸಿಕ್ಕಲಿಲ್ವೇ? ನಾನು ಎನ್ನುತ್ತಾ ಅವನು ಒಳಗೆ ಬಂದು ಸೋಫಾದ ಮೇಲೆ ಕುಳಿತ. ನನಗೆ ಯಾರ ಗುರುತೂ ಇಲ್ಲ ಎಂದಾಗ ಅವಳಿಗೆ ಗುರುತು ಹತ್ತಿದೆ. ಕೋಪದ ಮಾತಾಡುತ್ತಿದ್ದಾಳೆಂದು ಅರ್ಥ ಮಾಡಿಕೊಂಡ. ಬಕುಲ ಬಂದಿದ್ದಳು. ಲಗ್ನ ಪತ್ರಿಕೆ ನಾನು ಬರಲಿಲ್ಲ ಅಂತ ಗಂಡು ಮುನಿಸಿಕೊಂಡು ಮದುವೆ ಬೇಡ ಅಂದನಂತೆ. ನಾನು ಒಂದೇ ಸಮ ಊರಲ್ಲಿ ಇರೋಲ್ಲ, 1 ದಿನ ಇದ್ದರೆ 10-15 ದಿನ ಪ್ರವಾಸ ಇರುತ್ತೆ, ಆದ್ದರಿಂದ ಬರಲಿಲ್ಲ. ನೀವು ಯಾವತ್ತು ಲಗ್ನ ಪತ್ರಿಕೆ ಇಡ್ತೀರೋ ಮೊದಲೇ ಹೇಳಿದರೆ ಬರ್ತೀನಿ. ಲಗ್ನ ಇಟ್ಟ ದಿನ ಕನ್ಯಾದಾನ ಮಾಡ್ತೀನಿ, ಮೊದಲೇ ತಿಳಿಸ್ಬಿಟ್ರೆ ನನ್ನ ಪ್ರೋಗ್ರಾಮ್ ಹೊಂದಿಸ್ಕೊಳ್ತೀನಿ ಅಂತ ಹೇಳೋಕೆ ಬಂದೆ ಅಂದ. ಅವಳ ಮುಖದಲ್ಲಿ ಗೊಂದಲ ಕಾಣಿಸಿತು. ಅವನೇ ಇಲ್ಲಿ ಜಾಗ ಸಾಲೋಲ್ಲ ಅಂದರೆ ನನ್ನ ಫ್ಲ್ಯಾಟ್ನಲ್ಲೇ ಲಗ್ನ ಪತ್ರಿಕೆ ಏರ್ಪಡಿಸ್ಬೋದು, ಮದುವೆನ ದೊಡ್ಡ ಕಲ್ಯಾಣ ಮಂದಿರದಲ್ಲಿ ಮಾಡ್ಬೋದು, ಎಷ್ಟು ದುಡ್ಡಾದರೂ ನಾನು ಕೊಡ್ತೀನಿ ಅಂದ. ಗೊಂದಲ ಇನ್ನೂ ಹೆಚ್ಚಾದಂತೆ ಅವಳ ಮುಖ ಸೂಚಿಸಿತು. 1 ನಿಮಿಷದ ನಂತರ ತನ್ನೊಳಗೆ ಸ್ಪಷ್ಟ ಮಾಡಿಕೊಂಡವಳಂತೆ, ಟಿಪ್ನಿ ಸಾಹೇಬರು ಸುಳ್ಳು ಹೇಳಿದ್ದಾರೆಯೇ ನನ್ನ ಕೈಲಿ? ಅವರ ಟೆಲಿಫೋನ್ ನಂಬರ್ ನನ್ನ ಹತ್ರ ಇದೆ, ಕರೆಸಿ ಮುಖಾಬಿಲೆ ಮಾಡಿಸ್ಲೇ ಎಂದಳು. ಅವನ ಬುದ್ಧಿಗೆ ಗರ ಹೊಡೆದಂತಾಯಿತು. ಅಸಹಾಯಕಳಾಗಿ ವಿಧೇಯತೆ ಕರುಣರಸಗಳನ್ನು ಮಾತ್ರ ಸೂಸುತ್ತಿದ್ದ ಇವಳು ಇಷ್ಟು ಚುರುಕಾಗಿ ಬಿಟ್ಟಿದ್ದಾಳೆ ಎಂದು ಒಳಗೆ ಹುಟ್ಟಿದ ಪ್ರಶ್ನೆಗಳು ಅರ್ಥ ಮಾಡಿಕೊಳ್ಳಲಾರದೆ 1 ನಿಮಿಷ ತತ್ತರಿಸಿದ. ಮಾತು ಹೊಳೆಯಲಿಲ್ಲ. 2 ನಿಮಿಷದ ನಂತರ ನಾನು ಏನಾದರೂ ಉತ್ತರ ಕೊಡಲೇಬೇಕು, ಇಲ್ಲದಿದ್ದರೆ ಸೋಲೊಪ್ಪಿಕೊಂಡಂತೆ ಆಗುತ್ತೆ ಎಂಬ ಎಚ್ಚರವಾಗಿ ಆ ಕ್ಷಣದಲ್ಲಿ ತನಗೆ ತಾನೇ ಉಕ್ಕಿ ಬಂದ ಮಾತನಾಡಿದ. ಆದದ್ದಾಯಿತು, ನಾನು ಸುಖವಾಗಿದ್ದೀನಿ ಅಂತ ತಿಳ್ಕಬೇಡ. ಹೆಂಗಸಿಗಿರುವ ಹಾಗೆ ಗಂಡಸಿಗೂ ಗ್ರಾಚಾರ ಅನ್ನೋದಿರುತ್ತೆ. ಗ್ರಾಚಾರ ರೂಪದಲ್ಲಿ ಅವಳು ನನ್ನನ್ನು ಹಿಡ್ಕೊಂಡ್ಳು. 4-5 ವರ್ಷ ಅವಳ ವಶದಲ್ಲಿದ್ದೆ ನಿಜ. ಆಮೇಲೆ ಅವಳನ್ನು ಒದ್ದು ಹೊರ ಹಾಕಿದೆ. ಅವಳ ಮನೆ ಬಾಗಿಲಿಗೆ ಹೋಗಲಿಲ್ಲ, ಅವಳ ಮುಖ ನೋಡಲಿಲ್ಲ. ಗೊತ್ತಿದೆ ಏನು ನಿನಗೆ? ಹೊರಗೆ ಹೋದಾಗ ಹೋಟೆಲ್ ರೊಟ್ಟಿ, ಊರಿನಲ್ಲಿದ್ದ 1 ದಿನ ಮೆಸ್ಸಿನ ರೊಟ್ಟಿ ತಿಂದ್ಕೊಂಡಿದ್ದೀನಿ. ಕೊನೆಯ ವಾಕ್ಯ ನಿಲ್ಲಿಸಿದಾಗ ತನ್ನ ಕಷ್ಟವನ್ನು ನಿವೇದಿಸಿಕೊಂಡದ್ದಲ್ಲದೆ ಅವಳ ಸವತಿಯನ್ನು ಬಹಳ ಹಿಂದೆಯೇ ದೂರ ಮಾಡಿರುವ ಸಂಗತಿಯಿಂದ ಅವಳ ಅಂತರಂಗವನ್ನು ತಡಕಿದ್ದೇನೆಂಬ ಸಮರ್ಪಕ ಭಾವ ಹುಟ್ಟಿತು. ಈ ಮಾತು ಅವಳನ್ನು ತುಸು ಮೃದುಗೊಳಿಸುತ್ತದೆ ಎನ್ನುವ ನಿರೀಕ್ಷೆಯಿಂದ ಅವಳ ಮುಖವನ್ನು ನೋಡತೊಡಗಿದ. ಅರ್ಧ ನಿಮಿಷದಲ್ಲಿ ಅವಳು ಉತ್ತರಿಸಿದಳು. ಪೈಸವಿರುವ ಮಂದಿ ಊಟಕ್ಕೆ
ಯಾವ ಯಾವ ವ್ಯವಸ್ಥೆಯನ್ನಾದರೂ ಮಾಡ್ಕೋಬೋದು. ಅದೆಲ್ಲ ಪುರಾಣ ನನಗೆ ಬೇಕು. ಅವನಿಗೆ ಮುಖಕ್ಕೆ ಹೊಡೆದ ಹಾಗೆ ಆಯಿತು. ಆದರೂ ತಾನು ಸೋಲಕೂಡದೆಂಬ ನಿಶ್ಚಯಿಸಿದ. ಎಷ್ಟೋ ಹೆಂಗಸರೊಡನೆ ಪ್ರೇಮ ಕಲಹ ಮಾಡಿದ ಅನುಭವವಿತ್ತು. ಶಿಷ್ಯರಲ್ಲದ ಕೇವಲ ಕಲಾಪ್ರೇಮದಿಂದ ಸ್ನೇಹ ಬೆಳೆಸಿದ ಪ್ರೌಢ ಹೆಂಗಸರು. ನೀವು ನನ್ನನ್ನು ಅಲಕ್ಷಿಸುತ್ತಿದ್ದೀರಿ. ನಾನು ನಿಮಗಾಗಿ ಅಪಹಪಿಸುವ 100ರಲ್ಲೊಂದು ಭಾಗವು ನಿಮ್ಮಲ್ಲಿಲ್ಲ ಎಂದು ಕಾರಣ ಒಡ್ಡಿ ಜಗಳ ಮಾಡುತ್ತಿದ್ದರು. ಒಬ್ಬಳಂತೂ ನನ್ನ ಗಂಡ ಮಕ್ಕಳನ್ನು ತೊರೆದು ಬರ್ತೀನಿ, ಮದುವೆಯಾಗಿ ಇಲ್ಲದಿದ್ದರೆ ನಿಮ್ಮ ಪ್ರೇಮವೆಲ್ಲ ನಾಟಕ ಅಂತ ಒಪ್ಕೊಳ್ಳಿ ಎಂದು ಸವಾಲು ಹಾಕಿದ್ದಳು. ಅವರಿಗೆ ನೋವಾಗದಂತೆ, ಆದರೆ ನಾನು ಮಾತಿಗೆ ಸಿಕ್ಕದಂತೆ ಅಂಥ ಸಂದರ್ಭದಲ್ಲೆಲ್ಲ ನಯವಾಗಿ ಭಾವಪೂರ್ಣವಾಗಿ ನಿಭಾಯಿಸಿದ ನೆನಪಿನಿಂದ ಆತ್ಮವಿಶ್ವಾಸ ಹುಟ್ಟಿತು. ಕುಳಿತದ್ದವನು ಮೇಲೆ ಎದ್ದು ಹೋಗಿ ಅವಳ 2 ಭುಜಗಳನ್ನು ಹಿಡಿದು ಉಸಿರಿದ. ರಾಮಿ, ನನ್ನ ಮಾತು ನಂಬು. ಈಗ ಹೀಗಾಗಿರಬಹುದು, ಮುಂದಿನ ಜನ್ಮದಲ್ಲೂ ನಿನ್ನನ್ನೇ ಮದುವೆ ಆಗ್ತೀನಿ. ನೀನೇ ನನ್ನ ಹೆಂಡತಿಯಾಗಿ ಹುಟ್ಟುವಂತ ಅಂಬಾಬಾವ ನಿನ್ನ ಕೇಳ್ಕೊತೀನಿ. ಇನ್ನು ಮೇಲೆ ಪ್ರತಿ ತಿಂಗಳು ನಿನಗೆ 5,000 ರೂಪಾಯಿ ಕೊಡ್ತೀನಿ. ಬೇರೊಬ್ಬರ ಮನೆಯಲ್ಲಿ ಅಡುಗೆ ಮಾಡೋದು ಇವತ್ತಿಂದಲೇ ಬಿಟ್ಟು ಬಿಡು ಎಂದವನು ಭುಜವನ್ನು ಬಿಟ್ಟು ಅವಳ ಮುಖವನ್ನು ಹಿಡಿದು ತುಟಿಗಳಿಗೆ ಒತ್ತಿ ಮುತ್ತಿಟ್ಟ. ಅಸಹ್ಯವಾದವಳಂತೆ ಅವಳು ಕೊಸರಿ ಬಿಡಿಸಿಕೊಂಡು ದೂರ ನಡೆದಳು. ಅವಳು ಕೊಸರಿದ ಶಕ್ತಿಗೆ ಅವನು ತನಗಿಂತ ಹೆಚ್ಚು ಶಕ್ತಳೆಂದು ಅವನಿಗೆ ಅನ್ನಿಸಿತು. ತನ್ನಿಂದ 1 ಮಾರು ದೂರ ಹೋದ ಅವಳನ್ನೇ ನೋಡತೊಡಗಿದ. ಅವಳ ಕಣ್ಣುಗಳಲ್ಲಿ ಬೆಂಕಿ ಕಾಣಿಸಿತು. 1 ನಿಮಿಷದಲ್ಲಿ ನೀರು ತುಂಬಿಕೊಂಡಿತು. ಆದರೆ ಬೆಂಕಿ ಕಡಿಮೆಯಾಗಲಿಲ್ಲ. ಒಳಗಿನಿಂದ ಅವಳು ಉಕ್ಕುವಂತೆ ತೋರಿದರೂ ಮುಖವು ಬಿರುಸಾಯಿತು. ಯಾವುದೋ ಶಕ್ತಿ ಮೈ ಮೇಲೆ ಬಂದಂತೆ ಆದಳು. ಮಾತನಾಡತೊಡಗಿದಂತೆ ತುಟಿಗಳು ಚಲಿಸಿದವು. ಅನಂತರ ಮಾತನಾಡಿದಳು. ಮುಂದಿನ ಜನ್ಮದಲ್ಲಿ ನನ್ನನ್ನೇ ಮದುವೆ ಆಗ್ತೀಯಾ? ಇಲ್ಲಿ ನೋಡು, ಈ ಕೊರಳಲ್ಲಿ ಅಂಬಾಭವಾನಿಯ ಗುಡಿಯಲ್ಲಿ ನೀನು ಕಟ್ಟಿದ ತಾಳಿ ತೆಗೆದು ಹಾಕಬಾರ್ದು ಅಂತ ಇಟ್ಕೊಂಡಿದ್ದೀನಿ. ಮುಂದಿನ ಜನ್ಮಕ್ಕೆ ಕಾಲು ಮುಟ್ಟಿ ಕೇಳಿಕೊಂಡ್ರು ನಿನ್ನ ಹೆಂಡತಿ ಆಗೋಲ್ಲ. ನಾನು ಆಗಲೇ ಅಂಬಾಭವಾನಿನ ಕೇಳ್ಕೊಂಡಿದ್ದೀನಿ. ಹೆಣ್ಣಾಗಿ ಹುಟ್ಟಿಸಿದರೆ ಸಾಹೇಬ್ರ ಹೆಂಡತಿ ಮಾಡು, ಇಲ್ಲದಿದ್ದರೆ ಹೆಣ್ಣು ಜನ್ಮ ಬೇಡ ಅಂತ. ಅವನು ದಿಗ್ಭ್ರಾಂತನಾದ. ಮುಂದಿನ ಜನ್ಮದಲ್ಲಾದರೂ ನಿನ್ನ ಮದುವೆ ಆಗ್ತೀನಿ ಅಂತ ಆಣೆ ಮಾಡಿ ಅಂತ ಎಷ್ಟೋ ಹೆಂಗಸರು ತನ್ನನ್ನು ಹೇಳಿರುವ, ನಾನು ಹಾಗೆ ಆಣೆ ಮಾಡಿರುವ ನೆನಪಾಯಿತು. ಇವಳೇನಾದರೂ ಗೋರೆ ಸಾಹೇಬ್ರ ಹತ್ರ ಅಂತ ಆಟ ಆಡ್ತಿದ್ದಾಳೋ ಎಂಬ ಅನುಮಾನ ತಕ್ಷಣ ಹುಟ್ಟಿತು. ತಟಕನೆ ಕೇಳಿದ, ನಿಜ ಹೇಳು, ನಿನಗೂ ಗೋರೆಗೂ ಎಷ್ಟು ದಿನದ ಸಂಬಂಧವಿದೆ? ನನಗೂ ಒಂದಿಷ್ಟು ನಿಜ ಗೊತ್ತಿದೆ. ಏನು ನಿನಗೆ ನಿಜ ಗೊತ್ತಿರೋದು? ಗೋರೆ ಸಾಹೇಬ್ರ ಬಗೆಗೆ ನನ್ನ ಮನಸ್ಸಿನಲ್ಲಿರುವುದನ್ನು ತಾನು ಉದ್ವಿಗ್ನಳಾಗಿ ಆಡಬಾರದಾಗಿತ್ತೆಂದು ಅವಳಿಗೆ ಈಗ ಅರಿವಾಯಿತು. ಹಾನಿಯನ್ನು ತಡೆಗಟ್ಟಲೆಂಬಂತೆ ತಕ್ಷಣ ತಿರುಗಿಸಿದಳು. ಅವರಂಥ ಯೋಗ್ಯ ಗಂಡಸು ಯಾರಿದ್ದಾರೆ? ಅವರ ಮನೆಗೆ ಅಡಿಗೆಯೊಳಾಗಿ ಸೇರಿದಾಗ ನನಗೆ 30 ವಯಸ್ಸು. ದಿಕ್ಕಿಲ್ಲದೆ ಆಶ್ರಯಕ್ಕೆ ಬಿದ್ದ ಚಿಕ್ಕ ವಯಸ್ಸಿನ ಹೆಂಗಸನ ನೀನಾಗಿದ್ದರೆ ಸುಮ್ಮನೆ ಬಿಡ್ತಿದ್ಯಾ? ಆ ಪುಣ್ಯಾತ್ಮರ ಮನಸ್ಸಿನಲ್ಲಿ ಒಂದೇ ಒಂದು ದಿನ ಕೆಟ್ಟ ಬುದ್ಧಿ ಬಂದಿಲ್ಲ. ದಿಕ್ಕಿಲ್ಲದೆ ಹೆಂಗಸು ಅಂತ ಕೈ ತುಂಬ ಸಂಬಳ ಕೊಟ್ಟು ಮಕ್ಕಳನ್ನ ಓದಿಸೋಕ್ಕೆ ಸಹಾಯ ಮಾಡಿ ಅವರಿಗೆ ನೌಕರಿ ಕೊಡಿಸಿ ದೇವರಾಗಿ ನಡೆಸ್ಕೊಂಡ್ರಲ್ಲ, ಅಂಥ ದೇವರು ನನಗೆ ಮುಂದಿನ ಜನ್ಮದಲ್ಲಿ ಗಂಡನಾಗಲಿ ಅಂತ ಯಾವ ಹೆಂಗಸು ಅಂಬಭಾವ ನಿನಗೆ ಕೇಳೋಲ್ಲ. ಅವರ ಪಾದವನ್ನಲ್ಲದೆ ನಾನು ಅವರನ್ನು ಸೋಗಿಸ್ಕೊಂಡಿಲ್ಲ. ನಿನ್ನಂಥ ಲುಚ್ಚನಿಗೆ ಅದು ಹೇಗೆ ತಿಳಿದಿತ್ತು? ನಿನಗೂ ಒಂದಿಷ್ಟು ನಿಜ ಗೊತ್ತಿದೆ ಅಂದಿಯಲ್ಲ, ಅದೇ ನಿನಗೆ ಗೊತ್ತಿರೋದು ಬೊಗಳು. ಅವನಿಗೆ ಬಾಯಿ ಕಟ್ಟಿ ಹೋಯಿತು. ಅವಳು ಅವನನ್ನೇ ದುರಿಗುಟ್ಟಿಕೊಂಡು ನೋಡತೊಡಗಿದಳು. ಅವಳ ದೃಷ್ಟಿಯನ್ನು ಎದುರಿಸುವುದು ಅಸಾಧ್ಯವೆನಿಸಿ ತನ್ನ ಕಣ್ಣುಗಳನ್ನು ಕೆಳಗೆ ಇಳಿಸಿದ. ತಾನು ಕಣ್ಣುಗಳನ್ನು ಕೆಳಗೆ ಇಳಿಸಿದರೂ ಅವಳು ತನಗೆ ಸುಡುವಂತೆ ನೋಡುತ್ತಿದ್ದಾಳೆ ಎನ್ನುವುದು ಮೈಕೈಗಳಿಗೆಲ್ಲ ತಿಳಿಯುತ್ತಿತ್ತು. ನಿಂತಿರುವುದು ಕಷ್ಟವಾಗುತ್ತಿತ್ತು. ಸೋಫಾದ ಮೇಲೆ ಕೂರುವ ಮನಸ್ಸಾಯಿತು. ಅಲ್ಲಿ ಕೂತು ಮುಂದೆ ಮಾಡುವುದೇನು? ಅನಂತರ ಮೇಲೆ ಏಳುವುದು ಕಷ್ಟವಾಗುವುದು ಎಂಬ ಮುನ್ನೋಟ ಹುಟ್ಟಿತು. ಒಂದು ಮಾತನ್ನೂ ಆಡದೆ ಹಿಂದಿರುಗಿ ಬಾಗಿಲಿನಿಂದ ಹೊರಗೆ ಹೋಗಿಬಿಟ್ಟ. ಮೆಟ್ಟಲು ಕಡೆಗೆ ಸರಸರನೆ ಇಳಿದು ಬೀದಿಯ ದಿಕ್ಕಿಗೆ ದಾಪು ಕಾಲು ಹಾಕಿದ. ಇಂಥ ಸೋಲನ್ನು ನಾನು ಜೀವನದಲ್ಲಿ ಎಂದೂ ಹಿಂದೆ ಅನುಭವಿಸಿರಲಿಲ್ಲ ಎನಿಸಿತು. ನಿಜವಾಗಿಯೂ ಎಂದು ನಿಧಾನವಾಗಿ ನೆನಪಿಸಿಕೊಂಡ. ಮನೋಹರಿ ನನ್ನನ್ನು ಗ್ರೀನ್ ರೂಮಿನಿಂದ ಜಾಡಿಸಿ ನೂಕಿ ಹೊರದಬ್ಬಿದುದು ಕೂಡ ಇದರಷ್ಟು ಸೋಲಲ್ಲ ಎನ್ನಿಸಿತು. ಅದಾಗಿ 17 ವರ್ಷ ಕಳೆಯಿತೆಂಬ ಲೆಕ್ಕ ಹಾಕಿಕೊಂಡ. ಲೌಡಿ ತಾನಾಗಿಯೇ ಬಂದು ಕಾಲು ಕಟ್ಟಿದಳು. ಆಮೇಲೆ ಕೂಡ ಅವಳನ್ನು ಎಲ್ಲಿಡಬೇಕು ಅಲ್ಲೇ ಇಟ್ಟೆಂಬ ತೃಪ್ತಿಯ ನೆನಪು ಬಂತು. ಆದರೆ ಇವಳು ಮುಂದಿನ ಜನ್ಮದಲ್ಲಿ ಆ ಟ್ಯಾಕ್ಸ್ ವಕೀಲನ ಗಂಡನಾಗಿ ಕೊಡುವಂತ ಈಗಲೇ ಬೇಡಿಕೊಂಡಿದ್ದಾಳಂತೆ. ಅವನ ಕಾಲು ಬಿಟ್ಟು ಬೇರೆ ಏನು ಮುಟ್ಟಿಲ್ಲವಂತೆ. ಮೈಯೆಲ್ಲ ಉರಿಯಿತು. ಆ ಬದ್ಮಾಶಿಗೆ ಏನಾದರೂ ಮಾಡಬೇಕೆಂಬ ಛಲ ಹುಟ್ಟಿತು. ಹಣ ಇರಬಹುದು, ದೊಡ್ಡ ದೊಡ್ಡ ವ್ಯಾಪಾರಿಯ ಉದ್ಯಮಪತಿಗಳು ಇವನ ಕಕ್ಷಿದಾರರಿರ್ಬೋದು, ಆದರೆ ಮತ್ತೊಬ್ಬನ ಹೆಂಡತಿಯ, ಅದು ಅದ್ವಿತೀಯ ಕಲಾವಿದನ ಹೆಂಡತಿಯ ಮನಸ್ಸನ್ನು ಹೀಗೆ ಗೆದ್ದು ಇಟ್ಟುಕೊಳ್ಳಲು ಅವನಿಗೇನು ಅಧಿಕಾರ ಎಂಬ ಪ್ರಶ್ನೆ ಹಾವಿನ ಎಡೆಯಂತೆ ಎದ್ದು ಎದ್ದು ನಿಂತಿತು. ಅವನಿಗೂ ಇವಳಿಗೂ ನಿಜವಾಗಿ ಸಂಪರ್ಕವಿಲ್ಲವೇ ಎಂಬ ಪ್ರಶ್ನೆಯು ಕಾಡತೊಡಗಿತು. ಇದ್ದಿದ್ದರೆ ಇವಳೇಕೆ ಈ ಕೆಳ ಮಧ್ಯಮದ ವರ್ಗವುದರಂತೆ ಇರುತ್ತಿದ್ದಳು? ಸ್ನೋ ಅಥವಾ ಕ್ರೀಮ್ ಕಾಣದ ಚರ್ಮ, ಬಣ್ಣ ಹಚ್ಚಿಕೊಳ್ಳದ ತಲೆ ಕೂದಲು, ಒಂದು ಎಳೆ ಬಂಗಾರವೂ ಇಲ್ಲದ ಕೊರಳು ಕೈಗಳು. ಮುಂದಿನ ಜನ್ಮದ್ದು ಬರೀ ಇವಳ ಬಯಕೆಯಾಗಿರಬೇಕು. ಕಲೆಯ ಗಂಧವಿದ್ದಿದ್ದರೆ ಈ ಜನ್ಮದಲ್ಲಿ ನನ್ನ ಕಲಾವಿದ ಗಂಡನು ನನಗೆ ಪೂರ್ತಿಯಾಗಿ ದಕ್ಕಲಿಲ್ಲ, ಮುಂದಿನ ಜನ್ಮದಲ್ಲಾದರೂ ದಕ್ಕಿಸುವಂತ ಕೇಳ್ಕೊತಾ ಇದ್ಲು. ಇಂಥ ಸಂಸ್ಕಾರದವಳಿಗೆ ಮುಂದಿನ ಜನ್ಮದಲ್ಲಿ ನಾನು ಸಿಕ್ಕೋದು ಹೇಗೆ ಸಾಧ್ಯ? ಹಿಂದೆಲ್ಲ ಮನಸ್ಸು ಸಮಾಜಾಯಿಷಿ ಹುಡುಕುತ್ತಿತ್ತು. ಇದ್ದಕ್ಕಿದ್ದಂತೆ ಇನ್ನೊಂದು ಅಂಶ ಉಳಿಯಿತು. ಆ ಗೋರೆ ಭಾರಿ ಭಾರಿ ವ್ಯಾಪಾರಸ್ಥರು, ಉದ್ಯಮಪತಿಗಳು ವಕೀಲ ಮಾತ್ರವಲ್ಲ, ಮುಂಬೈಯೆಲ್ಲ ಸಂಗೀತ ಸಭೆಗಳಿಗೂ ಪೋಷಕ, ಬೆನ್ನೆಲುಬು. ಪ್ರತಿಯೊಬ್ಬ ಗಾಯಕ ವಾದಕನನ್ನು ಕೈಯಲ್ಲಿಟ್ಟುಕೊಂಡಿರುವುದು. ಅವನ ಸಂಗೀತ ಜ್ಞಾನವು ಪಕ್ಕ. ಅವನನ್ನು ಎದುರಾಕಿಕೊಂಡು ನಿಭಾಯಿಸುವುದು ಯಾವ ಸಂಗೀತಗಾರನಿಗೂ ಕಷ್ಟವೇ.
ನಾನೇಕೆ ಸುಮ್ಮನೆ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಕೆಂಬ ಎಚ್ಚರ ಹುಟ್ಟಿತು. ಇಂತಹ ಅನುಕೂಲಸ್ಥ ಸಂಗೀತಜ್ಞ ಸ್ವತಃ ಇಷ್ಟು ಲಕ್ಷಣವಾಗಿರೋನು ಸಂಗೀತದ ಗಂಧಗಾಳಿ ಇಲ್ಲದೆ ಇವಳ ಮೇಲೆ ಕಣ್ಣು ಕೂಡ ಹಾಯಿಸಿರಲ್ಲ. ತಾನು ಮುಂದಿನ ಜನ್ಮದಲ್ಲಾದರೂ ಈ ಜನ್ಮದಲ್ಲಿ ಅಡಿಗೆ ಚಾಕರಿ ಮಾಡುತ್ತಿರುವಂಥ ದೊಡ್ಡ ಮನೆಯ ಒಡತಿಯಾಗುವ ಕನಸು ಕಾಣ್ತಾ ಇದ್ದಾಳೆಂಬ ವಿವರಣೆ ಹುಟ್ಟಿ ಮನಸ್ಸು ತುಸು ಶಾಂತವಾದರೂ ತನಗಾದ ಸೋಲಿನ ನೋವು ಕಡಿಮೆಯಾಗಲಿಲ್ಲ. 10-20 ಸಾವಿರ ಶ್ರೋತೃಗಳ ಸಮ್ಮೇಳನದಲ್ಲಿ ವೇದಿಕೆಗೆ ಬಂದನೆಂದರೆ ಎಲ್ಲರೂ ಎದ್ದು ನಿಂತು ಸ್ವಾಗತಿಸುವ ನನ್ನನ್ನು ಹೀಗೆ ಧಿಕ್ಕರಿಸುವ ಅವಳ ದಾರ್ಷ್ಟ್ಯವನ್ನು ಮರೆಯಲು ಅವನಿಗೆ ಸಾಧ್ಯವಾಗಲಿಲ್ಲ. 7-8 ದಿನ ಕಳೆದಿತ್ತು. ಒಂದು ದಿನ ಮಧ್ಯಾಹ್ನ ಬಕುಲಳ ಆಫೀಸಿಗೆ ಫೋನ್ ಮಾಡಿದ. ನಿನ್ನ ಕೈಲಿ ಒಂದಿಷ್ಟು ಸಂಗತಿ ಮಾತಾಡಬೇಕಿತ್ತು, ಹಾಗೆ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಿತ್ತು. ಇವತ್ತು ಸಂಜೆ ಮನೆಗೆ ಹೋಗುವಾಗ ಇಲ್ಲಿಗೆ ಬರ್ತೀಯಾ? ತಕ್ಷಣ ಉತ್ತರ ಹೇಳಲು ಅವಳಿಗೆ ತಿಳಿಯಲಿಲ್ಲ. ನಿನ್ನ ಕೋಪ ಇಳಿದಿದ್ದರೂ ಬಾ, ಅಪ್ಪನ ಕೈಲಲ್ಲದೆ ಮಗಳು ಇನ್ನಾರ ಕೈಲಿ ಮುನ್ಸ್ಕೋಬೇಕು ಎಂದಾಗ ಅವಳು ಮೆತ್ತಗಾದಳು. 5:15 ಹೊತ್ತಿಗೆ ಬರ್ತೀನಿ ಅಂದಳು. ಅವಳು ಬಂದಾಗ ಚಹಾ ಬಿಸ್ಕತ್ತು ಬಾಳೆಹಣ್ಣು ಕೊಟ್ಟ. ಅವಳ ಮುಖದಲ್ಲಿ ಸಂಕೋಚ ಹಿಂಡುತ್ತಿತ್ತು. ಅವಳ ಕೆಲಸ ಸಂಬಳ ಸಾರಿಗೆ ವಿಚಾರಿಸಿದ. ಸಂಗೀತವನ್ನು ಯಾರ ಹತ್ರ ಕಲಿತಿದ್ದಾಳೆ, ಎಷ್ಟು ಕಲಿತಿದ್ದಾಳೆ ಮುಂತಾಗಿ ಕೇಳಿದ. ತಮ್ಮ ಏನು ಮಾಡ್ತಿದ್ದಾನೆ ಎಂಬುದೆಲ್ಲ ಪ್ರಶ್ನೆ ಹಾಕಿ ತಿಳ್ಕೊಂಡ. ನಂತರ ಹೇಳಿದ, ನಾನು ಯಾರ್ಯಾರಿಗೂ ಸಂಗೀತ ಕಲಿಸ್ತೀನಿ, ಒಬ್ಬರಿಂದಲೂ 1 ಪೈಸಾ ಫೀಸ್ ಮುಟ್ಕೊಡುದು ಅಂತ ನನ್ನ ಗುರುವಿನ ಧ್ಯೇಯ. ಇನ್ನು ನನ್ನ ಮಗಳಿಗೆ ಕಳಿಸ್ಕೊಡಲ್ಲ ಅಂತೀನಿ, ಆದರೆ ನಾನು ಆರಂಭದ ಹಂತದವರಿಗೆ ಸಾಪಾಸದಿಂದ ಕಲಿಸಲಾರೆ. ನೀನು ನಿನ್ನ ಗುರುಗಳಿಂದ ಕಲಿಯಬಹುದಾದನ್ನು ಶ್ರದ್ಧೆಯಿಂದ ಕಲಿ, ಆಮೇಲೆ ಹೆಚ್ಚಿನ ಮಟ್ಟದ ತಯಾರಿನ ನಾನು ಕೊಡ್ತೀನಿ. ಅವಳಲ್ಲಿ ತುಂಬಿಕೊಂಡ ಸಂತೋಷ ಕಣ್ಣುಗಳಲ್ಲಿ ಮಿನುಗಿತು. ಅಲ್ಲಿ ತನಕ ನಿನ್ನ ಗುರುಗಳಿಗೆ ಕೊಡೋ ಫೀಸನ್ನು ನಾನು ಕೊಡ್ತೀನಿ. ನೀನು ನನ್ನ ಮಗಳು, ನಾನು ಹೇಳಿದ್ದೀನಿ ಅಂತ ಹೇಳು, ಅವರು ಶ್ರದ್ಧೆಯಿಂದ ಕಲಿಸ್ತಾರೆ. ಅವಳ ಕಣ್ಣುಗಳಲ್ಲಿ ಮಿನುಗು ಈಗ ಪ್ರಕಾಶವಾಯಿತು. ಆ ಹುಡುಗ ಅವಿನಾಶನಿಗೆ ಹೇಳು, ಅವರ ಅಪ್ಪ ಅಮ್ಮನಿಗೂ ಹೇಳು, ಲಗ್ನಪತ್ರಿಕೆ ನಾನು ಮಾಡಿಕೊಡ್ತೀನಿ, ಕನ್ಯಾದಾನನೂ ನಾನು ಮಾಡ್ತೀನಿ, ಒಳ್ಳೆಯ ಕಲ್ಯಾಣ ಮಂದಿರದಲ್ಲೇ ಮದುವೆನೂ ಮಾಡ್ತೀನಿ. ನನಗೆ ತಿಂಗಳಗಟ್ಟಲೆ ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ. ಎಲ್ಲದಕ್ಕೂ ಮೊದಲೇ ಡೇಟ್ ಹೇಳಬೇಕಷ್ಟೇ. ಇನ್ನು ಕಿಶನ್ ಸ್ವಂತ ವ್ಯಾಪಾರ ಶುರು ಮಾಡೋಕ್ಕೆ ಬಂಡವಾಳವಿಲ್ಲ ಅಂತಾನೆ. 3-4 ಲಕ್ಷ ನಾನು ಕೊಡ್ತೀನಿ ಅಂತ ಹೇಳು. ಹಾಕಿದ ದುಡ್ಡು ಕಳೆಯದೆ ಬಿಸ್ನೆಸ್ ಬೆಳೆಸೋ ಜವಾಬ್ದಾರಿ ಅವನಿಗೆ ಇರೋದು ಮುಖ್ಯ. ಬಂದು ನನ್ನನ್ನು ಭೇಟಿಯಾಗೋಕ್ಕೆ ಹೇಳು. ಬಕುಲಾಳ ಕಣ್ಣಲ್ಲಿ ನೀರು ತುಂಬಿತು. 1 ವಾರ ಹಿಂದೆ ಇದೇ ವಿಷಯ ಹೇಳೋಕ್ಕಿಂತ ಬುರಿವಲಿಗೆ ಬಂದಿದ್ದೆ. ನಿಮ್ಮಮ್ಮ ಹೇಳಿದ್ಲು ತಾನೆ? ಇಲ್ವಲ್ಲ. ಅವಳ ಮುಖದಲ್ಲಿ ಆಶ್ಚರ್ಯ ಹುಟ್ಕೊಂಡಿತು. ನಿನ್ನ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಹೋದೆ. ಲಗ್ನ ಪತ್ರಿಕೆ, ಕನ್ಯಾದಾನ, ಮದುವೆ ಖರ್ಚು ನನಗಿರಲಿ, ಗಂಡಿನವ್ರನ್ನ ಕರೆಸು ಅಂದೆ. ನಾನು ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತ ಕೋಪ ತೋರಿಸಿದ್ಲು. ನಾನು ಯಾಕೆ ಬರಲಿಲ್ಲ, ನನ್ನ ಕಷ್ಟ ಸುಖ ಏನು ಅಂತ ವಿವರಿಸಕ್ಕೆ ಹೋದರೆ ಕೇಳಲಿಲ್ಲ. ಮುಂದಿನ ಜನ್ಮದಲ್ಲಿ ನಾನು ಗೋರೆ ಸಾಹೇಬ್ರ ಮದುವೆ ಆಗ್ತೀನಿ, ಅವ್ರು ನನ್ನ ಕೈ ಹಿಡಿತಾರೆ ಅಂತ ನೇರವಾಗಿ ಹೇಳಿಬಿಟ್ಲು. ಏನಿವೆ ಎಲ್ಲ ಮಾತುಗಳು? ಬರೀ ಅಡುಗೆ ಮಾಡಿದ್ರಿಂದ ಅವ್ರು ಇಷ್ಟೆಲ್ಲ ಸಹಾಯ ಮಾಡ್ತಾರೆ. ನಾನು ಒಂದು ಮಾತಾಡಲಿಲ್ಲ. ಕಲಾ ಪ್ರಪಂಚದಲ್ಲಿ ನಾನು ಎಂತೆಂಥ ಹೆಂಗಸರು ನೋಡಿದ್ದೇನೆ, ಆದರೆ ನಿಮ್ಮಮ್ಮ ಹೀಗೆ ಅಂತ ಕಲ್ಪಿಸ್ಕೊಂಡಿರಲಿಲ್ಲ. ನಾನು 2ನೇ ಲಗ್ನವಾದದ್ದು ತಪ್ಪು, ಆದರೆ 20 ವರ್ಷದಿಂದ ಅವಳ ಮುಖ ನೋಡಿಲ್ಲ, ಅವಳ ಮನೆಗೆ ಕಾಲಿಟ್ಟಿಲ್ಲ. ದೇವರ ಆಣೆ ಇಟ್ಟು ಹೇಳ್ತೀನಿ, ಅವಿನಾಶಿಗೆ ಅವಳು ಸುಳ್ಳು ಹೇಳಿದ್ದಾಳೆ, ಅದಕ್ಕೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ಆದರೆ ಮುಂದಿನ ಜನ್ಮಕ್ಕೆ ಆ ಅನುಕೂಲಸ್ಥ ವಕೀಲನೇ ತನಗೆ ತಾಳಿ ಕಟ್ಟುವ ಗಂಡ ಅನ್ನುವ ಇವಳ ಮಾತಿನ ಅರ್ಥವೇನು? ಮರ್ಯಾದಸ್ಥ ಹೆಂಗಸಿನ ಬಾಯಲ್ಲಿ ಬರುವ ಮಾತೇ ಇದು. ತಮ್ಮನ್ನು ಸಾಕಿ ಈ ಸ್ಥಿತಿಗೆ ತಂದವಳೆಂಬ ಕೃತಜ್ಞತೆ ಇದ್ದರೂ ಬಕುಲಳಿಗಾಗಲಿ ಕಿಶನ್ಗಾಗಲಿ ತಾಯಿಯ ಬಗೆಗೆ ಈ ಆರ್ದ್ರ ಭಾವವಿರಲಿಲ್ಲ. ಅಪ್ಪ ಎನ್ನುವ ಗಂಡಿನ ಹೆದರಿಕೆ ಇಲ್ಲದೆ ಕುಟುಂಬದಲ್ಲಿ ತಾನೇ ಅಪ್ಪನ ಪಾತ್ರ ವಹಿಸದಿದ್ದರೆ ಈ ಮುಂಬೈ ಮಹಾಶಹರದಲ್ಲಿ ಮಕ್ಕಳು ಹಾಳಾಗುತ್ತಾರೆಂಬ ಭಯದಿಂದ ತಾಯಿ ತುಂಬ ಕಟ್ಟು ಮಾಡಿ ಬೆಳೆಸಿದ್ದಳು. ಸದಾ ಕೂತು ಓದಬೇಕು, ಸಂಜೆ ಒಳಗೆ ಮನೆಗೆ ಬರಬೇಕು, ಬಹುಬೇಗ ಕೋಪ ಮಾಡಿಕೊಳ್ಳುತ್ತಿದ್ದಳು. ಮಕ್ಕಳು ತಮ್ಮ ವಯಸ್ಸಿಗೆ ಸಹಜವಾಗಿ ಹಠ ಮಾಡಿದರೆ ಪಟಪಟನೆ ಹೊಡೆಯುತ್ತಿದ್ದಳು. ಆಮೇಲೆ ನಿಮಗಾಗಿ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ತಿಳಿಯೋಲ್ಲ, ನೀವು ಹುಟ್ಟಿದ್ದು ಅಲ್ಲದೆ ಗೋಳು ಹೊಯ್ಕೂತಿದ್ದೀರಿ ಅಂತ ಹತ್ತು ಬಿಡುತ್ತಿದ್ದಳು. ಅವಳ ಅಳುವು ಇವರಲ್ಲಿ ದೋಷಭಾವ ಹುಟ್ಟಿಸಿ ಶಿಕ್ಷತೆಯ ತೀವ್ರತೆಯನ್ನು ಹೆಚ್ಚಿಸುತ್ತಿತ್ತು. ಜೀವನದಲ್ಲಿ ತಾವು ಅಂಜಬೇಕಾದ ಗಂಡಸರೆಂದರೆ ಗೋರೆ ಸಾಹೇಬರು ಎಂಬ ಭಾವನೆ ಇಬ್ಬರಲ್ಲೂ ಬೆಳೆದಿತ್ತು. ತಮ್ಮನ್ನು ಯಾವ ಕ್ಲಾಸಿಗೆ ಸೇರಿಸಬೇಕು, ಹೈಸ್ಕೂಲ್ನಲ್ಲಿ ಯಾವ ವಿಷಯ ಕೊಡಿಸಬೇಕು, ಕಾಲೇಜಿನಲ್ಲಿ ಯಾವ ವಿಷಯ ಓದಿದರೆ ಬೇಗ ನೌಕರಿ ಸಿಗುತ್ತೆ ಮೊದಲಾದವುಗಳೆಲ್ಲ ನಮಗೆ ಹೇಳಿಸಲು ತಾಯಿ ತಮ್ಮನ್ನು ಅವರ ಮನೆಗೆ ಕರೆದೊಯ್ಯುತ್ತಿದ್ದರು. ಹೋದ ತಕ್ಷಣ ಅವರು ಕಾಲು ಮುಟ್ಟಿ ನಮಸ್ಕರಿಸಬೇಕು, ನಂತರ ನಿಂತೇ ಇರಬೇಕು. ಸುನೀತಿ ತಾಯಿಯವರಿಗೂ ನಮಸ್ಕರಿಸಬೇಕು, ಆದರೆ ಅವರ ಕಾಲನ್ನು ಮುಟ್ಟಬಾರದು. ಪಾದಗಳಿಂದ 1 ಗೇಣು ದೂರದ ನೆಲವನ್ನು ಮಾತ್ರ ಮುಟ್ಟಿ ಕೈಗೆ ಒತ್ತಿಕೊಳ್ಳಬೇಕು ಎಂಬುದನ್ನು ತಾಯಿ ಮೊದಲೇ ಹೇಳಿಕೊಟ್ಟಿರುತ್ತಿದ್ದಳು. ಸಾಹೇಬರು ಕೋಪ ತಾಪಗಳಿಲ್ಲದೆ ಶಾಂತವಾಗಿ ಮಾತನಾಡಿಸಿದರು. ಅವರ ಬಗೆಗೆ ಭಯವಲ್ಲದೆ ಬೇರೆ ಯಾವ ಭಾವವೂ ಬೆಳೆದಿರಲಿಲ್ಲ. ಒಟ್ಟಿನಲ್ಲಿ ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗುವುದಿರುವುದೇ 5-6 ಸಲ. ಕೊನೆಯ ಸಲ ಕಂಡಿದ್ದು ನೌಕರಿ ಕೊಡಿಸಲು ಅಮ್ಮ ಕರೆಕೊಂಡು ಹೋದಾಗ. BCom ಓದಿ ಟೈಪಿಂಗ್ ಕಲಿ ಎಂದು ಸೂಚನೆ ಕೊಟ್ಟಿದ್ದರು. ಕಂಪ್ಯೂಟರ್ ಕಲಿಯಲು ಹೇಳಿದ್ದರು ಅವರೇ. ಅವರ ಸೂಚನೆ ಎಂದರೆ ಅಮ್ಮನು ಹುಕುಂ ಎಂದು ಭಾವಿಸುತ್ತಿದ್ದರು. ತನಗೆ ಇಷ್ಟವಿಲ್ಲದ BComಗೆ ಸೇರಿಸಿದವರು ಎಂಬ ಅಸಮಾಧಾನ ಬಕುಲಾಳಿಗೆ ಇದ್ದೇ ಇತ್ತು. ಓದಿ ನೌಕರಿಗೆ ಸೇರಿದ ಮೇಲೆ ಸಂಗೀತವನ್ನು ಕಲಿ, ಸಂಜೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗು, ನಿಮ್ಮ ಮನೆಯ ಪರಿಸ್ಥಿತಿಯಲ್ಲಿ ಈಗಲೇ ಸಂಗೀತ ಅಂತ ಹೋಗೋದು ಸರಿಯಲ್ಲ ಅಂತಲೂ ಅವರು ಹೇಳಿದ್ದರು. ಹೀಗನ್ನಿ ಅಂತ ಅಮ್ಮ ಹೇಳ್ಕೊಟ್ಟಿದ್ರು ಇರಬಹುದು ಎನ್ನುವ ಅನುಮಾನ ಅವಳಿಗಿತ್ತು. ಅಮ್ಮನ ಮೇಲೆ ಆಗಾಗ್ಗೆ ಹುಟ್ಟುತ್ತಿದ್ದ ಕೋಪವು ಗೋರೆ ಸಾಹೇಬರ ಮೇಲೂ ತಿರುಗುತ್ತಿತ್ತು. ನೀನು ಹೀಗೆ ಮಾಡ್ತೀಯ ಅಂತ ಸಾಹೇಬರಿಗೆ ಹೇಳ್ತೀನಿ ಎಂಬ ಬೆದರಿಕೆಯನ್ನು ತಾಯಿ ಆಗೀಗೆಂದಾಗ ಹಾಕುತ್ತಿದ್ದುದು ಇದರ ಒಂದು ಕಾರಣವಾಗಿತ್ತು. ಇವರಿಬ್ಬರು ಸೇರಿ ನಾನು
ಚಿಕ್ಕ ವಯಸ್ಸಿನಲ್ಲಿ ಸಂಗೀತ ಕಲಿಯುವುದಕ್ಕೆ ಅಡ್ಡಿ ಮಾಡಿದ್ರು ಎಂಬ ಕಹಿಯೂ ತೀವ್ರವಾಗಿತ್ತು. ಅವರ ಮಾರ್ಗದರ್ಶನ ಪಡೆಯದೆ ಸಹಾಯಗಳಿಲ್ಲದಿದ್ದರೆ ತಾನು ಹೀಗೆ ಓದಿ ಇಷ್ಟು ಬೇಗ ಒಳ್ಳೆಯ ನೌಕರಿ ಪಡೆಯುತ್ತಿರಲಿಲ್ಲವೆಂಬ ಕೃತಜ್ಞತೆಯೂ ಬರುತ್ತಿತ್ತು. ತನ್ನ ತಾಯಿ ಗೋರೆ ಸಾಹೇಬರು ಹೇಳಿದಂತೆ ಕೇಳುತ್ತಾಳೆ ಎಂಬುದರ ಜೊತೆಗೆ ಗೋರೆ ಸಾಹೇಬರು ತನ್ನ ತಾಯಿಯ ಮೂಲಕ ತನ್ನನ್ನು ನಿಯಂತ್ರಿಸುತ್ತಿದ್ದಾರೆ ಎಂಬ ಅರಿವು ಅವಳಲ್ಲಿ ಅವರ ಬಗೆಗೆ ಅಹಿತ ಭಾವನೆಯನ್ನು ಹುಟ್ಟಿಸುತ್ತಿತ್ತು. ಅವರು ಶಹರಿನ ಎಲ್ಲ ಸಂಗೀತ ಸಭೆಗಳಿಗೆ ಸಹಾಯ ಮಾಡುತ್ತಿದ್ದಾರೆಂದು ತನ್ನ ಕಾಲೇಜಿನ ಗೆಳತಿಯರಿಂದ, ತನ್ನ ಗುರು ಬಿಜಾಪುರದಿಂದ ತಿಳಿದಿದ್ದಳು. ಆದರೆ ತಾನು ಸಂಗೀತ ಕಲಿಯಲು ಅಡ್ಡಿ ಮಾಡಿದ್ದಾರೆಂಬ ಅಸಮಾಧಾನವೂ ಸೇರಿಕೊಂಡಿತ್ತು. ತಂದೆಗಿಂತ ಗೋರೆ ಸಾಹೇಬರ ನಿಯಂತ್ರಣವು ಅವರ ಮನಸ್ಸಿನಲ್ಲಿ ಹೆಚ್ಚು ಶಕ್ತವಾಗಿತ್ತು. ಬೇರೆ ಮದುವೆ ಮಾಡಿಕೊಂಡು ನಮ್ಮನ್ನು ಅಲಕ್ಷಿಸಿದ್ದಾರೆ ಎಂಬ ಏಕಮಾತ್ರ ಅಸಮಾಧಾನವು ಕಾಲ ಕಳೆದಂತೆ ತನ್ನ ತೀಕ್ಷ್ಣತೆಯನ್ನು ಕಳೆದುಕೊಂಡು ಅವರ ಅಸ್ತಿತ್ವವು ಯಾವಾಗಲೂ ಮನಸ್ಸಿನಲ್ಲಿ ಒಂದು ದೂರದ ಮೂಲೆಯಲ್ಲಿ ಕಾಣಿಸಿಕೊಳ್ಳುವ ನೆನಪಾಗಿತ್ತು. ಆದರೆ ಈಗ ಸಂಗೀತದಲ್ಲಿ ಆಸಕ್ತಿ ಇರುವುದರಿಂದ ಕಿಶನ್ನಿಗೆ ಅದೂ ಇರಲಿಲ್ಲ. ಮೋಹನ್ ಲಾಲ ಎಂಬ ಒಂದು ಕಚೇರಿಗೆ 1 ಲಕ್ಷ ಗಿಟ್ಟಿಸುವ ಸಂಗೀತಗಾರನು ನನ್ನ ತಂದೆಯಂತೆ ತನ್ನ ಸಂಗೀತದ ವಿದ್ಯಾರ್ಥಿನಿಯನ್ನು ಕಟ್ಟಿಕೊಂಡು ತನ್ನ ತಾಯಿಯನ್ನು ಬಿಟ್ಟನಂತೆ. ಹುಟ್ಟಿದಾಗಿಂದ ತನ್ನನ್ನು ನೋಡಿಯೇ ಇಲ್ಲವಂತೆ. ಈಗ ಸಂಗೀತ ಕಲಿಯುವ, ಸಂಗೀತದ ಹುಚ್ಚು ಇರುವ ಹೆಂಗಸರನ್ನ ಹತ್ತಿರ ಶೋಕಿ ಮಾಡಿಕೊಂಡು ದೇಶದಲ್ಲೆಲ್ಲ ಕಚೇರಿ ಮಾಡಿಕೊಂಡು ಪಶ್ಚಿಮ ಬಾಂದ್ರಾದಲ್ಲಿ ಇದ್ದಾನಂತೆ. ಇದಕ್ಕಿಂತ ಅವನಿಗೆ ಹೆಚ್ಚು ಗೊತ್ತೂ ಇಲ್ಲ, ತಿಳಿಯುವ ಆಸಕ್ತಿಯೂ ಇಲ್ಲ. ಗೋರೆ ಸಾಹೇಬರೆಂದರೆ ತುಸು ಅಂಜಿಕೆ. ನೀನು BCom ಪಾಸ್ ಮಾಡದಿದ್ರೆ ಹಾಳಾಗ್ತಿ ನೋಡು. ಪಾಸು ಮಾಡಿದರೆ ಯಾರಾದರೂ ಆಡಿಟರ್ ಹತ್ರ ಕೆಲಸಕ್ಕೆ ಸೇರಿಸ್ತೀನಿ. ಸರಿಯಾಗಿ ಕೆಲಸ ಕಲಿತರೆ ನೀನೇ ಆಫೀಸ್ ತೆಗಿಬೋದು, CA ಮಾಡ್ಬೋದು, ಅಥವಾ ಯಾವುದಾದ್ರೂ ಕಂಪನಿಲಿ ನಿನ್ನ ಅಕ್ಕನಿಗೆ ಕೊಡಿಸಿದಾಗೆ ನೌಕರಿ ಕೊಡಿಸ್ತೀನಿ ಎಂದು ಹೇಳಿದ್ದರು. ಇನ್ನೊಂದು ದಿನ ಅಮ್ಮ ತನ್ನನ್ನು ಅವರ ಮನೆಗೆ ಕರೆದೊಯ್ದು ನಿಲ್ಲಿಸಿ ಅವರಿಂದ ಬೈಸಿದ್ದಳು ಎಂದು ಅವರು ಇಂಗ್ಲೀಷ್ನಲ್ಲಿ ಬೈದಿದ್ದರು. ಆದರೂ ನಾನು ಪಾಸ್ ಮಾಡಲಿಲ್ಲ. ಈಗಿರುವ ಕೆಲಸವು ಅವರೇ ಕೊಡಿಸಿದ್ದು. ಅವನಿಗೆ ಗೋರೆ ಸಾಹೇಬರ ಮೇಲೆ ಒಂದು ರೀತಿಯ ಭಯ, ಅಸಮಾಧಾನಗಳಿದ್ದು ತನ್ನನ್ನು ಬೈಯುವ ಶಕ್ತಿ ಸ್ವತಃ ಇಲ್ಲದ್ದರಿಂದ ಅವರ ಕೈಯಲ್ಲಿ ಬಯಸುತ್ತಾಳೆಂಬ ಕೋಪವು ಅವರ ನೆನಪನ್ನು ಆಕ್ರಮಿಸುತ್ತಿತ್ತು. ತಾನು ಕೆಲಸ ಮಾಡುವ ಶೇಟು ಕೂಡ ನಿನಗಿಷ್ಟು ಜವಾಬ್ದಾರಿ ಇಲ್ಲ ಅಂತ ಹೇಳಿದರೆ ಗೋರೆ ಸಾಹೇಬರು ಏನಂತಾರೆ ಗೊತ್ತಾ ಎಂದು ಹೆದರಿಸುತ್ತಿದ್ದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.